ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆಸಿ ಇದ್ದಾದ. ಇವತ್ತಿನ ಟಾಪಿಕ್ ಮೊದಲನೇ ಚಾಪ್ಟರ್ ನ 7ನೇ ಟಾಪಿಕ್ ಎಲೆಕ್ಟ್ರಿಕ್ ಫೀಲ್ಡ್. NCERT ಪ್ರಕಾರ ಹೋಗ್ತಿದ್ದಾವೆ. NCERT ಪ್ರಕಾರ ಮೊದಲನೇ ಚಾಪ್ಟರ್ ನ 7ನೇ ಟಾಪಿಕ್ 1.7 ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಕೊಟ್ಟಿದ್ದಾರೆ. ಏನಿದೆ ಎಲೆಕ್ಟ್ರಿಕ್ ಫೀಲ್ಡ್? ಏನು ತ್ರಾಸ ತಗೊಳ್ಳಿಕ್ಕೆ ಹೋಗ್ಬೇಡಿ, ಎಲ್ಲವನ್ನ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾಡ್ತೇನೆ, ಆಯ್ತಾ? ಈಗ ನಮಗ್ ಗೊತ್ತಿರೋದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಮ್ಯಾಗ್ನೆಟ್ ಇತ್ತು ಅಂತ ಇಟ್ಕೊಳ್ಳಿ, ಆಯ್ತಾ? ಒಂದ್ ಮ್ಯಾಗ್ನೆಟ್ ಇತ್ತು, ನಾನು ಅದ್ರ ಪಕ್ಕ ಯಾವ್ದೋ ಒಂದ್ ಚಿಕ್ಕ ಕಬ್ಬಿಣದ ಪೀಸ್ ಅನ್ನ ತಗೊಬಂದೆ ಅಂತ ಇಟ್ಕೊಳ್ಳಿ. ಅವಾಗ ಈ ಮ್ಯಾಗ್ನೆಟ್ ಕಬ್ಬಿಣದ ಪೀಸ್ ಅನ್ನ ಎಳ್ಕೊಳತ್ತೆ ತನ್ನ ಹತ್ರ, ಹೌದಾ? ಇನ್ನು ಹತ್ರ ಎಳ್ಕೊಳತ್ತೆ. ಈ ಕಬ್ಬಿಣದ ಪೀಸ್ ಬಂದು ಇದನ್ನ ಈ ಮ್ಯಾಗ್ನೆಟ್ ಗೆ ಅಂಟ್ಕೊಳತ್ತೆ. ಅದೇ ರೀತಿಯಲ್ಲಿ ಒಂದು ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಒಂದ್ ಚಾರ್ಜ್ ಇದೆ, ಇನ್ನೊಂದು ಅದರ ಹತ್ರ ಇನ್ನೊಂದು ನೆಗೆಟಿವ್ ಚಾರ್ಜ್ ನಾನು ತಗೊಬಂದೆ ಅಂತ ಇಟ್ಕೊಳ್ಳಿ. ಆವಾಗ ಈ ಚಾರ್ಜ್ ಅನ್ನ ಎಳ್ಕೊಳತ್ತೆ, ಎರಡು ಹತ್ರಕ್ಕೆ ಬರ್ತವೆ, ಅಟ್ರಾಕ್ಟ್ ಆಗ್ತವೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಈಗ ನೀವು ಭೂಮಿ ಮೇಲಿದ್ದೀರಾ, ಒಂದು ಜಂಪ್ ಹೊಡಿರಿ. ನೀವು ಭೂಮಿ ಮೇಲಿದ್ದೀರಾ, ಒಂದು ಜಂಪ್ ಹೊಡಿರಿ. ನೀವು ಒಂದ್ ಸ್ವಲ್ಪ ಎತ್ತರ ಕಾರ್ರಿ, ಭೂಮಿ ನಿಮ್ಮನ್ನ ಏನ್ ಮಾಡ್ಕೊಳ್ಳುತ್ತೆ? ವಾಪಸ್ ಕೆಳಗಡೆಗೆ ಎಳ್ಕೊಳತ್ತೆ. ಭೂಮಿ ನಿಮ್ಮನ್ನ ವಾಪಸ್ ಅಟ್ರಾಕ್ಟ್ ಮಾಡುತ್ತೆ. ಹಾಗಾದ್ರೆ ಈ ಮೂರು ಕೇಸ್ನಲ್ಲಿ ನೋಡಿ, ಮತ್ತೆ ನೀವು ಫೋರ್ಸ್ ಆಗ್ತೀರಾ. ನೀವು ಇಲ್ಲಿದ್ದೀರಾ, ನಿಮ್ ಫ್ರೆಂಡ್ ಇಲ್ಲಿದ್ದಾನೆ, ನಿಮ್ ಫ್ರೆಂಡ್ ಅನ್ನ ಕಾಲರ್ ಹಿಡಿದು ನೀವು ಎಳಿಬೇಕು. ನಿಮ್ ಫ್ರೆಂಡ್ ಅನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಂದ್ರೆ ಸುಮ್ನೆ ಹಿಂಗ್ ನಿಂತ ಏನೋ ಮ್ಯಾಜಿಕ್ ಮಾಡದೆ ನಿಮ್ ಫ್ರೆಂಡ್ ಬಂದು ನಿಮ್ಗೆ ಅಟ್ರಾಕ್ಟ್ ಆಗ್ಬಿಡಲ್ಲ. ನೀವು ಎಳ್ಕೋಬೇಕು ಅಂತಂದ್ರೆ ಹೋಗಿ ಹಿಡಿದು ಎಳಿಬೇಕು. ಬಟ್ ಈ ಯಾವ ಕೇಸ್ನಲ್ಲಿಯೂ ಕೂಡ, ಈಗ ನೋಡಿ ಈ ಕೇಸ್ನಲ್ಲಿ ನೋಡಿ, ಮ್ಯಾಗ್ನೆಟ್ ತನ್ನ ಪಾಡಿಗೆ ತಾನಿತ್ತು, ಈ ಕಬ್ಣ ತುಂಡು ತಾನಾಗೇ ಬಂದು ಅಟ್ರಾಕ್ಟ್ ಆಯ್ತು. ಇಲ್ಲುವ ಇದೇನು, ಈ ಚಾರ್ಜ್ ನ ಕಾಲರ್ ಪಟ್ಟಿ ಹಿಡಿದು ಎಳಿಲಿಲ್ಲ, ಬಟ್ ಅಟ್ರಾಕ್ಟ್ ಆಯ್ತು. ಭೂಮಿನೂ ಏನ್ ನಿಮ್ಮನ್ನ ಹಿಡಿದು ಹಿಂಗೆ ಎಳಿತಾ ಇಲ್ಲ, ಭೂಮಿ ಅದ್ರ ಪಾಡಿಗೆ ಅದೇ ಇತ್ತು. ನೀವು ಹಾರಿದ ತಕ್ಷಣ ಭೂಮಿ ಎಳ್ಕೊಬಿಡುತ್ತೆ. ಏನಾಗತ್ತೆ ಇಲ್ಲಿ ಮೂರೂ ಕೇಸ್ಗಳಲ್ಲಿ ಏನಾಗುತ್ತೆ? ಫೋರ್ಸ್ ಹಾಕ್ದವ್ರು ಯಾರು? ಫೋರ್ಸ್ ಹಾಕ್ದವ್ರು ಇಲ್ಲಿ ಫೋರ್ಸ್ ಹಾಕ್ದವ್ರು ಚಾರ್ಜ್ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ಬೋದಾ? ಚಾರ್ಜ್ ಇರೋದ್ರಿಂದ ಇದೆ ಅಟ್ರಾಕ್ಟ್ ಆಗಿದೆ. ಈ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಈ ನೆಗೆಟಿವ್ ಚಾರ್ಜ್ ಇದ್ರ ಹತ್ರ ಅಟ್ರಾಕ್ಟ್ ಆಗಿದೆ. ಬಟ್ ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಎಳ್ಕೊಂಡ್ ಬಂದವ್ರು ಯಾರು? ಇಲ್ಲಿ ಈ ಕಬ್ಬಿಣದ ಪೀಸ್ ಅನ್ನ ಎಳ್ಕೊಂಡ್ ಬಂದವ್ರು ಯಾರು? ಇಲ್ಲಿ ನೀವು ಮೇಲ್ ಹಾರಿರೋ ನಿಮ್ಮನ್ನ ವಾಪಸ್ ಎಳ್ಕೊಂಡವ್ರು ಯಾರು? ಈ ಕೇಸ್ನಲ್ಲಿ ಬಂತು ಅಂತಂದ್ರೆ, ಈ ಕೇಸ್ನಲ್ಲಿ ನೋಡುವ, ಈ ಮ್ಯಾಗ್ನೆಟ್ ಅಂತ ಅಂದ ತಕ್ಷಣ ಈ ಮ್ಯಾಗ್ನೆಟ್ ನ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಆ ಫೀಲ್ಡ್ ತಕ್ಕ ಮಟ್ಟಿಗಿರುವ ಜಾಗದಲ್ಲಿ ಈ ಕಬ್ಬಿಣದ ಪೀಸು ಅಥವಾ ಇನ್ನೊಂದು ಮ್ಯಾಗ್ನೆಟ್ ಬಂದ್ರೆ ಈ ಮ್ಯಾಗ್ನೆಟ್ ಅದರ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ. ಅದೇ ರೀತಿ ಭೂಮಿ ಸುತ್ತ ಗ್ರಾವಿಟೇಷನಲ್ ಫೀಲ್ಡ್ ಅನ್ನೋದೊಂದು ಕ್ರಿಯೇಟ್ ಆಗಿರುತ್ತೆ. ಮಾಸ್ ಇರೋ ಯಾವುದೋ ಪಾರ್ಟಿಕಲ್ ತಗೊಳ್ಳಿ, ಅದ್ರ ಸುತ್ತ ಗ್ರಾವಿಟೇಷನಲ್ ಫೀಲ್ಡ್ ಅನ್ನೋದೊಂದು ಕ್ರಿಯೇಟ್ ಆಗಿರುತ್ತೆ. ಆ ಫೀಲ್ಡ್ ತಕ್ಕ ಮಟ್ಟಿಗಿದ್ರೆ ಆ ಫೀಲ್ಡ್ ನ ಒಳಗಡೆ ಬರುವಂತಹ ಯಾವುದೇ ವಸ್ತುವನ್ನ ಆ ಪಾರ್ಟಿಕಲ್ ಎಳ್ಕೊಂಡ್ಬಿಡತ್ತೆ. ಭೂಮಿಯಲ್ಲಿ ಎಳ್ಕೊಂಡ್ಬಿಟ್ಟಿದೆ ನಿಮ್ಗೆ. ಯಾಕೆ? ನೀವು ಭೂಮಿ ಗ್ರಾವಿಟೇಷನಲ್ ಫೀಲ್ಡ್ ನ ಒಳಗಡೆ ಇದ್ರಿ. ಭೂಮಿಯ ಗ್ರಾವಿಟೇಷನಲ್ ಫೀಲ್ಡ್ ಹೆಚ್ಚು ಸ್ಟ್ರೆಂತ್ ಇರುವ ಜಾಗದಲ್ಲಿ ನೀವಿದ್ರಿ. ಸೊ ಭೂಮಿ ನಿಮ್ಮನ್ನ ಎಳ್ಕೊತ. ಅದೇ ರೀತಿ ಇಲ್ಲೇನಾಗ್ಬೇಕಾಯ್ತು, ಒಂದು ಚಾರ್ಜ್ ನ ಸುತ್ತ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಆ ಇಲೆಕ್ಟ್ರಿಕ್ ಫೀಲ್ಡ್ ನ ಸ್ಟ್ರೆಂತ್ ತಕ್ಕ ಮಟ್ಟಿಗೆ ಇರುವ ಜಾಗದಲ್ಲಿ, ಅಂದ್ರೆ ಒಂದು ಫೀಲ್ಡ್ ನ ಒಳಗಡೆಗೆ ಇನ್ನೊಂದು ಚಾರ್ಜ್ ಬಂತು ಅಂತಂದ್ರೆ ಈ ಚಾರ್ಜ್ ಇನ್ನೊಂದು ಚಾರ್ಜ್ ನ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ. ಒಂದು ಚಾರ್ಜು ಇನ್ನೊಂದು ಚಾರ್ಜ್ ಮೇಲೆ ಡೈರೆಕ್ಟ್ ಆಗಿ ಇಂಟರಾಕ್ಟ್ ಮಾಡೋದಕ್ಕಾಗಲ್ಲ. ಡೈರೆಕ್ಟ್ ಆಗಿ ಇಂಟರಾಕ್ಟ್ ಮಾಡೋರು ಯಾರು? ಇಲೆಕ್ಟ್ರಿಕ್ ಫೀಲ್ಡ್. ಇದೇ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಕಾನ್ಸೆಪ್ಟ್. ಸೊ ವಾಟ್ ಈಸ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದ್ರೆ ನಾವೇನ್ ಹೇಳ್ಬಹುದು? Electric field is a field around a charge. Electric field is a field around a charge which can apply force on another charge. ಆಯ್ತಾ? ಇಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ನಾವು ಡೆಫಿನೇಷನ್ ಕೊಟ್ಕೋಬಹುದು. ಅಥವಾ ಇಲೆಕ್ಟ್ರಿಕ್ ಫೀಲ್ಡ್ ಗೆ ಒಂದು ಬೇರೆ ಟೆಸ್ಟ್ ಚಾರ್ಜ್ ಮೇಲೆ ಹಾಕುವಂತಹ ಫೋರ್ಸ್ ಅಂತಾನು ಕರಿಬಹುದು. ಚಾರ್ಜಿನ ಮೇಲೆ ಹಾಕುವಂತಹ ಫೋರ್ಸ್ ಅನ್ನು ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿಬಹುದು. ಈಗ ಒಂದ್ ಕೆಲಸ ಮಾಡೋಣ. ನನ್ನ ಹತ್ರ ಒಂದ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಇದು ಸೋರ್ಸ್ ಚಾರ್ಜ್, ಅಂದ್ರೆ ಈ ಚಾರ್ಜ್ ಅಲುಗಾಡದೆ ಇರೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಈ ಚಾರ್ಜ್ಗೆ ನಾವು ಕ್ಯಾಪಿಟಲ್ ಕ್ಯೂ ಅಂತ ಕರಿವ. ಓಕೆ, ಈ ಚಾರ್ಜ್ಗೆ ಕ್ಯಾಪಿಟಲ್ ಕ್ಯೂ ಅಂತ ಕರಿವ. ಈಗ ಇನ್ನೊಂದು ಚಾರ್ಜ್ ನಾನು ತಗೊಬರ್ತೀನಿ. ಪಾಸಿಟಿವ್ ಚಾರ್ಜೇ ಇದೆ ಅಂತ ಇಟ್ಕೊಳ್ಳಿ, ಆದ್ರೆ ಆ ಚಾರ್ಜ್ ಇದಕ್ಕಿಂತ ಚಿಕ್ಕ ಇದೆ. ಓಕೆನಾ? ಇದಕ್ಕೆ ನಾನು ಸ್ಮಾಲ್ ಕ್ಯೂ ಇಂದ ಕರಿತೀನಿ. ನಮ್ಮ ಸೋರ್ಸ್ ಚಾರ್ಜ್ ಯಾವುದು? ಅಲುಗಾಡದೆ ಇರೋ ಚಾರ್ಜ್ ಯಾವುದು? ಇದು ಇದರ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಟೆಸ್ಟ್ ಮಾಡೋಕೆ ತಗೊಬಂದಿರುವಂತ ಚಾರ್ಜ್. ಸಣ್ಣ ಚಾರ್ಜ್ ಏನನ್ನಲ್ವಾ, ಇದರಿಂದ ಉಂಟಾಗುವಂತ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಟೆಸ್ಟ್ ಮಾಡೋದಕ್ಕೆ ನಾನು ಈ ಚಾರ್ಜ್ ನ ತಗೊಬಂದಿದ್ದೀನಿ. ಹೀಗಾಗಿ ಈ ಚಾರ್ಜ್ ಅನ್ನ ನಾನು ಟೆಸ್ಟ್ ಚಾರ್ಜ್ ಅಂತ ಕರಿತೇನೆ. ಯಾವ ಚಾರ್ಜ್ ಇಲೆಕ್ಟ್ರಿಕ್ ಫೀಲ್ಡ್ ಉಂಟು ಮಾಡ್ತಿದ್ಯೋ ಅದನ್ನ ನಾವು ಸೋರ್ಸ್ ಚಾರ್ಜ್ ಅಂತ ಕರಿತೀವಿ.
ಇದರಿಂದ ಉಂಟಾದಂತ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಟೆಸ್ಟ್ ಮಾಡೋದಕ್ಕಾಗಿ ನಾವು ಯಾವ ಚಾರ್ಜ್ ಅನ್ನ ತಗೊಬಂದ್ರೋ ಆ ಚಾರ್ಜ್ ಅನ್ನ ನಾವು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಓಕೆನಾ? ನಿಮಗ್ ಗೊತ್ತು ಈಗ ಇಲ್ಲಿ ಫೋರ್ಸ್ ನ ಫಾರ್ಮುಲಾ, ಎಫ್ ಜಾಗದಲ್ಲಿ ಎಫ್ ಅನ್ನ ಹಾಕೊಳ್ಳೋಣ. ಓಕೆ, ಎಫ್ ಜಾಗದಲ್ಲಿ ಫೋರ್ಸ್ ಅನ್ನ ಹಾಕೊಳ್ಳೋಣ. ಏನಿರುತ್ತೆ ಇದ್ರ ನಡುವಿನ ಫೋರ್ಸ್? ಕೂಲಂಬ್ಸ್ ಲಾ ಎಲ್ಲ ಕಲ್ತಿದಿರ ತಾನೆ, ಹೇಳ್ಬಿಡಿ ನೋಡೋಣ. ಫೋರ್ಸ್ ಏನಿರುತ್ತೆ? ಎಫ್ ಇಸ್ ಈಕ್ವಲ್ ಟು 1/4πε0 ಇಂಟು Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. Q1 ಅಂತಂದ್ರೆ ಕ್ಯಾಪಿಟಲ್ Q, Q2 ಅಂತಂದ್ರೆ ಸ್ಮಾಲ್ q ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕೆಳಗಡೆಗೆ ಏನಿದೆ? ಟೆಸ್ಟ್ ಚಾರ್ಜ್ ಅನ್ನ ಬರ್ಕೋಬೇಕು. ಇಲ್ಲಿ ಟೆಸ್ಟ್ ಚಾರ್ಜ್ ಯಾವುದು? ಸ್ಮಾಲ್ q. ಓಕೆನಾ? ಸೊ ಸ್ಮಾಲ್ q ಅನ್ನ ಕೆಳಗಡೆ ಬರ್ಕೋತೀನಿ. ಇವೆರಡು ನೋಡ್ರು, ಇವೆರಡು ಕೆಳಗಡೆನೆ ಇದೆ ಆಕ್ಚುಲಿ. ಓಕೆನಾ? ಈ ನ್ಯೂಮರೇಟರ್ ನಲ್ಲಿ ಕೆಳಗಡೆನೆ ಇದೆ. ಸೊ ಇವನ್ನ ಡೈರೆಕ್ಟ್ ಆಗಿ ಕೆಳಗಡೆ ಬರ್ಕೋಬಹುದು. ಸೊ ಮೊದಲು ಕೆಳಗಡೆ ಇದ್ದೇನಿಲ್ಲಿ 4πε0, ಅದನ್ನು ಕೂಡ ಕೆಳಗಡೆ ಬರ್ಕೋತೇನೆ. 4πε0 ಇನ್ನೇನ್ ಕೆಳಗಡೆ ಇದೆ? ಆರ್ ಸ್ಕ್ವೇರ್ ಕೆಳಗಡೆ ಇದೆ. ಸೊ ಆರ್ ಸ್ಕ್ವೇರ್ ಅನ್ನು ನಾನು ಡೈರೆಕ್ಟ್ ಆಗಿ ಕೆಳಗಡೆ ಇಳಿಸ್ಕೊಂಡೆ ಬರ್ಕೋತೀನಿ. ಹೀಗೆ ಬರ್ಕೋಬಹುದು ತಾನೆ? ಅಟ್ಲೀಸ್ಟ್ ಇದು ನಿಮ್ಗೆ ಗೊತ್ತಿರುತ್ತೆ. ಓಕೆನಾ? ಆರ್ ಸ್ಕ್ವೇರ್ ಅನ್ನ ಬರ್ಕೋತೀನಿ. ಇಲ್ಲಿ ನೋಡಿ, ಮೇಲ್ಗಡೆಗೆ ಒಂದು ಕ್ಯೂ ಇದೆ, ಕೆಳಗಡೆಗೆ ಒಂದು ಕ್ಯೂ ಇದೆ. ಎರಡನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ ಇವಾಗ ಏನ್ ಬಂತು? 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅನ್ನುವಂತ ಫಾರ್ಮುಲಾ ಸಿಕ್ತು. ಓಕೆ, ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ಸೊ ಕ್ಯಾನ್ಸಲ್ ಮಾಡಿರೋದನ್ನ ನಾನು ಬಿಡ್ತೀನಿ. ಓಕೆ, ಸೊ ಏನ್ ಬಂತು ನಮ್ಗೆ ಫಾರ್ಮುಲಾ? ಏನ್ ಬಂತು? 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅನ್ನೋದು ಬಂತು. ಈಗ ನೋಡಿ, ನಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಎರಡೆರಡು ಫಾರ್ಮುಲಾ ಇದೆ. ಒಂದು ಈ ಫಾರ್ಮುಲಾ, ಇನ್ನೊಂದು ಈ ಫಾರ್ಮುಲಾ. ಇವೆರಡನ್ನು ನೀವು ಪಕ್ಕದಲ್ಲಿ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ. ಮುಂದೆ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ಅಥವಾ ಮುಂದಿನ ಕಲಿಕೆಗೆ ಇವುಗಳು ಇಂಪಾರ್ಟೆಂಟ್ ಆಗತ್ತೆ. ನಿಮಗ್ ಅನ್ಸ್ಬಹುದು, ಅರೆ ಈ ಫಾರ್ಮುಲಾ ಅಂತೂ ಕೂಲಂಬ್ಸ್ ಲಾ ಫಾರ್ಮುಲಾ ಇದ್ದಂಗೆ ಇದೆಯಲ್ಲ ಅಂತ. ಇಲ್ಲ ಇಲ್ಲ ಇಲ್ಲ, ಒಂದ್ ಸಣ್ಣ ಚೇಂಜಸ್ ಇದೆ. 1/4πε0 ಎರಡು ಕಡೆ ಬರುತ್ತೆ, ನಾನು ಒಪ್ಕೋತೀನಿ. ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇದು ಎರಡು ಕಡೆ ಬರುತ್ತೆ, ನಾನು ಒಪ್ಕೋತೀನಿ. ಬಟ್ ಇಲ್ಲಿದೆ ತಾನೆ ನೋಡಿ, ಮೇಲ್ಗಡೆ ನೋಡಿ, ಕೂಲಂಬ್ಸ್ ಲಾ ಫಾರ್ಮುಲಾದಲ್ಲಿ ಎರಡು ಚಾರ್ಜ್ಗಳಿದ್ವು, Q1 Q2 ಅನ್ನುವಂತ ಎರಡು ಚಾರ್ಜ್ಗಳಿದ್ವು. ಬಟ್ ಇಲ್ಲಿ ನಾವು ಸೋರ್ಸ್ ಚಾರ್ಜ್ ಅನ್ನ ಮಾತ್ರ ಬರ್ಕೊಂಡಿದ್ದೇವೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದು ವಸ್ತುವಿನ ಸುತ್ತ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಬೇರೆ ಒಂದು ಚಾರ್ಜ್ನ ಮೇಲೆ ಡಿಪೆಂಡ್ ಆಗಿರಲ್ಲ. ಓಕೆ, ಬೇರೆ ಚಾರ್ಜ್ ಎಷ್ಟು ಬೇಕಾದ್ರೂ ಇದ್ದೋಗ್ಲಿ, ಈ ಚಾರ್ಜ್ ಅಂದ್ರೆ ಇದ್ರ ಸುತ್ತ ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಷ್ಟೇ. ಸೊ ಹೀಗಾಗಿ ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾದಲ್ಲಿ ಒಂದೇ ಚಾರ್ಜ್ ಬರುತ್ತೆ, ಸೋರ್ಸ್ ಚಾರ್ಜ್ ಮಾತ್ರ ಬರುತ್ತೆ. ಇದು ಬೇರೆ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರಲ್ಲ. ಈಗ ಈ ಚಾರ್ಜ್ ಕ್ಯೂ ಇದೆ, ಕ್ಯಾಪಿಟಲ್ ಕ್ಯೂ ಇದೆ ಅಂತಂದ್ರೆ ಇದ್ರ ಸುತ್ತ ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಇಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ, ಎಲ್ಲ ಕಡೆಗೆ ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಇಲ್ಲಿ ಕ್ಯೂ ನಲ್ಲಿ ಎಷ್ಟು ಕ್ಯೂ ನಿಂದ ಏನ್ ಇಲೆಕ್ಟ್ರಿಕ್ ಫೀಲ್ಡ್ ಉಂಟಾಗ್ತಾ ಇದೆಯೋ ಅದು ಬೇರೆ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರಲ್ಲ. ಹಾಗಾದ್ರೆ ಈ ಚಾರ್ಜ್ ಅನ್ನ ಯಾಕೆ ತಗೊಬಂದೆ ಅಂತಂದ್ರೆ, ಇಲ್ಲಿ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಜಸ್ಟ್ ಟೆಸ್ಟ್ ಮಾಡೋದಕ್ಕೆ ತಗೊಬಂದೆ. ಓಕೆನಾ? ಇದು ಈ ಚಾರ್ಜ್ ಇಲ್ಲದೆ ಇದ್ರು, ಈ ಕ್ಯೂ ಅನ್ನೋ ಚಾರ್ಜ್, ಸ್ಮಾಲ್ ಚಾರ್ಜ್ ಇಲ್ಲಿ ಇಲ್ಲದೆ ಇದ್ರು, ಈ ಜಾಗದಲ್ಲಿ ಇರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಇರ್ತಾ ಇತ್ತು. ನಾನು ಜಸ್ಟ್ ಟೆಸ್ಟ್ ಮಾಡೋಕೆ ಈ ಚಾರ್ಜ್ ನ ತಗೊಬಂದೆ ಅಷ್ಟೇ. ಏನ್ ಹೇಳ್ದೆ ಅಂತ ಅರ್ಥ ಆಗ್ಲಿಲ್ವಾ? ಬನ್ನಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಲ್ಲಿರೋ ಎಕ್ಸಾಂಪಲ್ ನೇ ತಗೊಳ್ಳಿ. ಇಲ್ಲೊಂದು ಕ್ಯಾಪಿಟಲ್ ಕ್ಯೂ ಅನ್ನುವಂತ ಚಾರ್ಜ್ ಇದೆ, ಸೋರ್ಸ್ ಚಾರ್ಜ್ ಫಿಕ್ಸ್ ಇಟ್ಟಿದ್ದೀನಿ ನಾನು. ಇನ್ನೊಂದು ಚಾರ್ಜ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಇಲ್ಲಿ ತಗೊಬಂದಿದ್ದೀನಿ. ಈ ಪಾಯಿಂಟ್ ಅಲ್ಲಿ ಇನ್ನೊಂದು ಚಾರ್ಜ್ ಅನ್ನು ತಗೊಬಂದಿದ್ದೀನಿ, ಸ್ಮಾಲ್ ಕ್ಯೂ ಅನ್ನೋ ಚಾರ್ಜ್ ಅನ್ನ ತಗೊಬಂದಿದ್ದೀನಿ. ಈಗ ಇಲೆಕ್ಟ್ರಿಕ್ ಫೀಲ್ಡ್ ವಿಷಯ ಮಾತಾಡೋಣ, ಆಯ್ತಾ? ಇಲೆಕ್ಟ್ರಿಕ್ ಫೀಲ್ಡ್ ಏನು? ಈ ಚಾರ್ಜ್ ನಿಂದ ಏನ್ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆಯೋ ಅದೇ. ಈಗ ಇಲ್ಲಿ ಈ ಚಾರ್ಜ್ ನಿಂದ ಈ ಪಾಯಿಂಟ್ ಅಲ್ಲಿ ಏನ್ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆಯೋ ಅದು ಈ ಚಾರ್ಜ್ ಮೇಲೆ ಡಿಪೆಂಡ್ ಆಗಲ್ಲ. ಸಪೋಸ್ ಈ ಚಾರ್ಜ್ Q2Q ಇತ್ತು ಅಂತ ಇಟ್ಕೊಳ್ಳಿ, ಡಬಲ್ ಚಾರ್ಜ್. ಆವಾಗ ಏನ್ ಟೆಸ್ಟ್ ಚಾರ್ಜ್ ತಗೊಬಂದಿದ್ನೋ ಅದ್ರ ಡಬಲ್ ತಗೊಬಂದಿದ್ದೀನಿ. ಈಗಲೂ ಕೂಡ ಈ ಚಾರ್ಜ್ ನಿಂದ ಇಲ್ಲಿ ಉಂಟಾಗ್ತಾ ಇರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಇರುತ್ತೆ. ಸಪೋಸ್ 10Q ಚಾರ್ಜ್ ತಗೊಬಂದೆ ಅಂತ ಇಟ್ಕೊಳ್ಳಿ ಈ ಜಾಗದಲ್ಲಿ, ಆವಾಗ್ಲೂ ಕೂಡ ಈ ಚಾರ್ಜ್ ನಿಂದ ಈ ಪಾಯಿಂಟ್ ಅಲ್ಲಿ ಉಂಟಾಗ್ತಾ ಇರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಇರುತ್ತೆ, ಇಟ್ ವಿಲ್ ನಾಟ್ ಚೇಂಜ್. ಆದರೆ ಫೋರ್ಸ್ ವಿಷಯ ಮಾತಾಡೋಣ. ಈಗ ಮೊದಲು ನಾನು ಕ್ಯೂ ಚಾರ್ಜ್ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ, ಇಲ್ಲಿ ಮತ್ತೆ ಇಲ್ಲಿ ಇವುಗಳ ನಡುವೆ ಇರುವಂತ ಫೋರ್ಸ್ ಒಂದ್ ಸ್ವಲ್ಪ ಇರುತ್ತೆ. ಈಗ ಈ ಜಾಗದಲ್ಲಿ ನಾನು 2Q ಚಾರ್ಜ್ ಅನ್ನು ತಗೊಬಂದ್ರೆ ಫೋರ್ಸ್ ಡಬಲ್ ಆಗುತ್ತೆ. ಇದೇ ಜಾಗದಲ್ಲಿ ನಾನು 3Q ತಗೊಬಂದ್ರೆ ಫೋರ್ಸ್ 3 ಪಟ್ಟು ಹೆಚ್ಚಾಗುತ್ತೆ. ಇದೇ ಜಾಗದಲ್ಲಿ ನಾನು 10Q ಚಾರ್ಜ್ ಅನ್ನು ತಗೊಬಂದ್ರೆ ಫೋರ್ಸ್ 10 ಪಟ್ಟು ಹೆಚ್ಚಾಗುತ್ತೆ. ಫೋರ್ಸ್ ಅನ್ನುವಂಥದ್ದು ಎರಡೂ ಚಾರ್ಜ್ಗಳ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಒಂದ್ ಚಾರ್ಜ್ ಇಂದ ಕ್ರಿಯೇಟ್ ಆಗುವಂಥದ್ದು, ಅದು ಬೇರೆ ಚಾರ್ಜ್ ಇರ್ಲಿ ಇಲ್ಲದೆ ಇರ್ಲಿ ಫರಕ್ಕೆ ಬೀಳುದಿಲ್ಲ. ಆಯ್ತಾ ಬ್ರೋ? ಇವಾಗ ಮುಂದಿನ ಟಾಪಿಕ್ಗೆ ಹೋಗೋಣ. ಈಗ ಇಲೆಕ್ಟ್ರಿಕ್ ಫೀಲ್ಡಿನ SI ಯೂನಿಟ್ ಬಗ್ಗೆ ಒಂದ್ ಸ್ವಲ್ಪ ನೋಡುವ. ಅರೆ ಗುರು, ಫಿಸಿಕ್ಸ್ ಅಲ್ಲಿ ಎಷ್ಟು ರಾಶಿ SI ಯೂನಿಟ್ಸ್, ಇಷ್ಟೆಲ್ಲ ಯೂನಿಟ್ಸ್ ನಾವ್ ಹೆಂಗ್ ನೆನ್ಪಿಟ್ಕೊಳ್ಳೋದು?
ತಲೆನೇ ಕೆಡ್ಸ್ಕೋಬೇಡಿ. ಎಸ್ ಐ ಯೂನಿಟ್ ಅನ್ನ ನೀವೇ ಕ್ರಿಯೇಟ್ ಮಾಡೋದನ್ನ ಕಲೀರಿ, ಆಯ್ತಾ. ಈಗ ನೋಡಿ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಫಾರ್ಮುಲಾ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಫಾರ್ಮುಲಾ ಏನಿದೆಯಪ್ಪ, ಇ ಇಸ್ ಈಕ್ವಲ್ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಡಿವೈಡೆಡ್ ಬೈ ಟೆಸ್ಟ್ ಚಾರ್ಜ್. ಓಕೆನಾ. ಈಗ ಫೋರ್ಸ್ ನ ಎಸ್ ಐ ಯೂನಿಟ್ ಏನು? ಫೋರ್ಸ್ ನ ಎಸ್ ಐ ಯೂನಿಟ್ ನ್ಯೂಟನ್, ನಿಮ್ಗೆ ಗೊತ್ತಿದೆ. ಚಾರ್ಜ್ ನ ಎಸ್ ಐ ಯೂನಿಟ್ ಏನು? ಕೂಲಂ. ಹಾಗಾದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ನ ಎಸ್ ಐ ಯೂನಿಟ್ ಏನಾಗಬೇಕಾಯ್ತು? ಇಲೆಕ್ಟ್ರಿಕ್ ಫೀಲ್ಡ್ ನ ಎಸ್ ಐ ಯೂನಿಟ್ ನ್ಯೂಟನ್ ಪರ್ ಕೂಲಂ ಆಗಬೇಕಾಯ್ತು, ಹೌದ್ ತಾನೆ? ಸಿಂಪಲ್. ಇಲೆಕ್ಟ್ರಿಕ್ ಫೀಲ್ಡ್ ನ ಎಸ್ ಐ ಯೂನಿಟ್ ಏನು? ನ್ಯೂಟನ್ ಪರ್ ಕೂಲಂ. ಇದನ್ನ ನೀವು ನೆನಪಾದ್ರೂ ಇಟ್ಕೊಳ್ಳಿ ಅಥವಾ ಕ್ರಿಯೇಟ್ ಮಾಡೋದಕ್ಕಾದ್ರೂ ಕಲೀರಿ. ಓಕೆನಾ, ದರ್ ಇಸ್ ನೋ ಪ್ರಾಬ್ಲಮ್. ಯಾವ ರೀತಿ ಆದ್ರೂ ಬರಿಬಹುದು. ಈ ಇಲೆಕ್ಟ್ರಿಕ್ ಫೀಲ್ಡ್ ಗೆ ಇನ್ನೊಂದು ಎಸ್ ಐ ಯೂನಿಟ್ ಇದೆ, ವೋಲ್ಟ್ ಪರ್ ಮೀಟರ್ ಅನ್ನುವಂತ ಎಸ್ ಐ ಯೂನಿಟ್ ಕೂಡ ಇದೆ. ಈ ಎಸ್ ಐ ಯೂನಿಟ್ ಬಗ್ಗೆ ನೀವು ಈಗ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೀವು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಹೀಗೆ ಹೇಳಿದ್ರು ಕರೆಕ್ಟು, ಹೀಗೆ ಹೇಳಿದ್ರು ಕರೆಕ್ಟು, ಆದ್ರೆ ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ವೋಲ್ಟ್ ಏನಿದೆಯೋ ಇದ್ರ ಬಗ್ಗೆ ನಾವು ಮುಂದಿನ ಚಾಪ್ಟರ್ ನಲ್ಲಿ ಕಲ್ತ್ಕೋತಾ ಇದ್ದೇವೆ. ಓಕೆನಾ. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಎಸ್ ಐ ಯೂನಿಟ್ ಏನು? ನ್ಯೂಟನ್ ಪರ್ ಕೂಲಂ. ವೋಲ್ಟ್ ಪರ್ ಮೀಟರ್ ಅಂದ್ರೇನು ಸರಿನೇ, ಬಟ್ ಇದನ್ನ ನಾವು ಮುಂದಿನ ಚಾಪ್ಟರ್ ನಲ್ಲಿ ಕಲ್ತ್ಕೋತಾ ಇದ್ದೇವೆ, ಆಯ್ತಾ. ಸೊ ಈಗ ಸದ್ಯ ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಿ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸುಮ್ನೆ ತಲೆಗುಳ ಬಿಟ್ಟಂಗ ಆಗತ್ತೆ. ಈ ಫಾರ್ಮುಲಾ ನೋಡ್ಕೊಂಡು ನಾವು ಇಲೆಕ್ಟ್ರಿಕ್ ಫೀಲ್ಡ್ ಇನ್ನೊಂದು ಡೆಫಿನೇಷನ್ ಹೇಳ್ಬೋದು. ಮೊದಲನೇ ಡೆಫಿನೇಷನ್ ಏನ್ ಹೇಳಿದ್ವಿ? ಒಂದು ಚಾರ್ಜ್ ನ ಸುತ್ತ ಕ್ರಿಯೇಟ್ ಆಗುವಂತಹ ಫೀಲ್ಡ್ ಗೆ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಅಂತಿದ್ವಿ ಅಂತ ಹೇಳಿದ್ವಿ, ಹೌದಾ. A field created around a charge which can apply force on another charge. ಹೌದಾ, ಫೀಲ್ಡ್ ಇನ್ನೊಂದು ಚಾರ್ಜ್ ನ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡಬಹುದು. A field created around a charge which can apply force on another charge. ಇದು ಒಂದು ಡೆಫಿನೇಷನ್ ಆಯ್ತು. ಇದನ್ನ ನೋಡ್ಕೊಂಡು ಯಾವ ರೀತಿ ಡೆಫಿನೇಷನ್ ಹೇಳೋದಪ್ಪ? ಈಗ ನೋಡಿ, ಇದೇ ಫಾರ್ಮುಲಾದಲ್ಲಿ ಒಂದ್ ಸ್ವಲ್ಪ ನೀವು ವಿಚಾರ ಮಾಡಬೇಕು. ಈ ಸ್ಮಾಲ್ ಕ್ಯೂ ಇತ್ತಲ್ವಾ, ಇದರ ವ್ಯಾಲ್ಯೂ 1 ಆಗಿದ್ರೆ ಏನ್ ಕತೆ ಆಗ್ತಾ ಇತ್ತು? ಸಪೋಸ್ ಈ ಸ್ಮಾಲ್ ಕ್ಯೂ ನ ವ್ಯಾಲ್ಯೂ 1 ಆಗಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಫೋರ್ಸ್ ಎರಡು ಈಕ್ವಲ್ ಆಗ್ತಾ ಇದ್ವು, ಹೌದಾ. ವಿಚಾರ ಮಾಡಿ. ಹಾಗಾದ್ರೆ ನಾವು ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ತಗೊಬಂದ್ರೆ, ಅಂದ್ರೆ ಒಂದು ಚಾರ್ಜ್ ನ ವ್ಯಾಲ್ಯೂ 1, ಒಂದಕ್ಕೆ ಯೂನಿಟ್ ಅಂತ ಕರಿತೀವಿ, ಹೌದಾನೆ. ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನು ತಗೊಬಂದ್ರೆ ಈ ವ್ಯಾಲ್ಯೂ ಮತ್ತೆ ಎಫ್ ವ್ಯಾಲ್ಯೂ ಎರಡು ಸೇಮ್ ಆಗ್ತಾ ಇತ್ತು, ಹೌದಾನೆ. ಸೊ ನಾವು ಡೆಫಿನೇಷನ್ ಯಾವ ರೀತಿ ಹೇಳ್ಬಹುದು? ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ಫೋರ್ಸ್ ಆಕ್ಟಿಂಗ್ ಆನ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ಬೋದು. ಇವಾಗ ನೋಡೋಣ ನಮ್ಮ ಮೊದಲನೇ ಪ್ರಶ್ನೆ. ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್. ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಒಂದೇ. ಇದ್ರ ಡೈಮೆನ್ಷನಲ್ ಫಾರ್ಮುಲಾವನ್ನ ಕೇಳ್ತಾ ಇದ್ದಾರೆ. ಮೊದಲು ಇದ್ರ ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾ ಏನಿದೆ? ಇ ಇಸ್ ಈಕ್ವಲ್ ಟು ಎಫ್ ಬೈ ಕ್ಯೂ, ಹೌದಾನೆ. ಸೊ ಇದ್ರ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ? ಎಫ್ ನ ಡೈಮೆನ್ಷನಲ್ ಫಾರ್ಮುಲಾ ಏನು? ಫೋರ್ಸಿನ ಡೈಮೆನ್ಷನಲ್ ಫಾರ್ಮುಲಾ ಏನು? ಫೋರ್ಸ್ ನ ಡೈಮೆನ್ಷನಲ್ ಫಾರ್ಮುಲಾ mL(T⁻²). ಇವನ್ನ ನೀವು ಫಸ್ಟ್ PUC ಲೆಲ್ಲ ರೂಢಿ ಆಗ್ತಾ ಇದು ರೂಢಿ ಆಗಿರತ್ತೆ. ರೂಢಿ ಆಗ್ಲಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ ಹೆಂಗ್ ಬಂತು ಅಂತ. ಫೋರ್ಸ್ ಅಂತಂದ್ರೆ ಏನಪ್ಪಾ? ಫೋರ್ಸ್ ಅಂತಂದ್ರೆ ಮಾಸ್ ಇಂಟು ಎಕ್ಸಲರೇಷನ್ ಅಂತ ಬರ್ಕೋಬಹುದಾ? ಮಾಸ್ ಇಂಟು ಎಕ್ಸಲರೇಷನ್ ಅನ್ನ ನಾವು ಹೇಗ್ ಬರ್ಕೋಬಹುದು? ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತ ಬರ್ಕೋಬಹುದಾ? ಎಸ್ ಸರ್, ಬರ್ಕೋಬಹುದು. ಈಗ ಸೇಮ್ ಇದೆ ಇಕ್ವೇಶನ್ ಅನ್ನ ಮಾಸ್ ಇಂಟು ವೆಲಾಸಿಟಿ. ವೆಲಾಸಿಟಿನ ಹೇಗ್ ಬರ್ಕೋಬಹುದು? ವೆಲಾಸಿಟಿನ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ಬರ್ಕೋಬಹುದು. ಈ ಕೆಳಗಡೆ ಇರೋ ಇ ಟಿ ಆಲ್ರೆಡಿ ಮೊದಲೇ ಇತ್ತು, ಹೌದಾನೆ. ಸೊ ನಾವು ಫೋರ್ಸ್ ನ ಫಾರ್ಮುಲಾವನ್ನ ಇನ್ನೊಂದು ರೀತಿಲಿ ಬರಿಬೇಕು ಅಂತಂದ್ರೆ md/t² ಅಂತ ಬರಿಬಹುದು. ಅಥವಾ ಈ t² ಅನ್ನ ಮೇಲ್ಗಡೆ ತಗೋದ್ರೆ T⁻²² ಆಗುತ್ತೆ, ಹೌದಾ. ಕೆಳಗಡೆ t² ಇರ್ತದನ್ನ ಮೇಲ್ಗಡೆ ತಗೋದ್ರೆ ಈ ರೀತಿ ಆಗುತ್ತೆ, ಓಕೆನಾ. ಈಗ m ಅಂತಂದ್ರೆ ಏನು? ಮಾಸ್. ಮಾಸ್ ಅನ್ನ ಡೈಮೆನ್ಷನಲ್ ಆಗಿ ನಾವು ಯಾವ ರೀತಿ ಬರಿತೇವೆ? ಕ್ಯಾಪಿಟಲ್ M ಅಂತ ಬರಿತೇವೆ, ಓಕೆನಾ. ಅದೇ ರೀತಿ ಡಿ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ತಾನೆ. ಇಲ್ಲಿಂದ ಈ ಪಾಯಿಂಟ್ ಗೆ ಆಗಿರುವಂತ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಇಷ್ಟು. ಆಕ್ಚುಲಿ ಏನಿದು? ಒಂದು ಲೆಂತ್ ತಾನೆ. ಸೊ ಡಿಸ್ಪ್ಲೇಸ್ಮೆಂಟ್ ಇಂದು ಡೈಮೆನ್ಷನ್ ಏನಾಗುತ್ತೆ? ಇಟ್ ಇಸ್ ಲೆಂತ್ ಆಕ್ಚುಲಿ, ಹೌದಾ. ಅದೇ ರೀತಿ T⁻² ಇದೆ. ಟಿ ದ ಡೈಮೆನ್ಷನ್ ಏನು? ಕ್ಯಾಪಿಟಲ್ ಟಿ ಅಂತ ಬರಿತೀವಿ ನಾವು. ಟಿ ನ ಡೈಮೆನ್ಷನ್, ಟೈಮ್ ನ ಡೈಮೆನ್ಷನ್ (π−2) ಇರೋದ್ರಿಂದ -2. ಸೊ ಫೋರ್ಸ್ ನ ಡೈಮೆನ್ಷನ್ ಏನ್ ಬಂತು? mL(T⁻²). ಅದೇ ರೀತಿ ಕ್ಯೂ ಅಂತಂದ್ರೆ ಚಾರ್ಜ್ ನ ಡೈಮೆನ್ಷನ್ ಏನಾಗಿರುತ್ತೆ? ನೀವು ಹತ್ತಮತ್ತಿಲಿ ಚಾರ್ಜ್ ಬಗ್ಗೆ, ಕರೆಂಟ್ ಬಗ್ಗೆ ತಿಳ್ಕೊಂಡಿದ್ರಿ ತಾನೆ. ಸೊ ಕರೆಂಟ್ ಇನ್ ಫಾರ್ಮುಲಾ ಏನು? ಕರೆಂಟ್ ಇಸ್ ಈಕ್ವಲ್ ಟು Q/T. ಇದು ಕರೆಂಟ್ ಇನ್ ಫಾರ್ಮುಲಾನ? ಎಸ್ ಬ್ರೋ, ಕರೆಂಟ್ ಇನ್ ಫಾರ್ಮುಲಾ. ಈಗ ಅದೇ ರೀತಿ ಇದ್ರ ಡೈಮೆನ್ಷನ್ಸ್ ನ ಬರ್ಕೊಂಡ್ಬಿಡಿ, ಆಗೋಗುತ್ತೆ. ಓಕೆ, ಚಾರ್ಜ್ ನ ಫಾರ್ಮುಲಾ ಸಿಕ್ಕೋಗುತ್ತೆ. ಈಗ ನಮ್ಗೆ ಚಾರ್ಜ್ ನ ಡೈಮೆನ್ಷನ್ ಬೇಕು ಅಂದ್ರೆ ಕ್ಯೂ ನ ಡೈಮೆನ್ಷನ್ ಬೇಕು. ಸೊ ನಾವು ಟಿ ಅನ್ನ ಈ ಕಡೆ ಕೊಡ್ಸೋಣ, ಓಕೆನಾ. ಟಿ ಅನ್ನ ಈ ಕಡೆ ಕೊಡ್ಸೋಣ. ಅವಾಗ ಇಲ್ಲಿ IT ಆಯ್ತು, ಇಸ್ ಈಕ್ವಲ್ ಟು ಕ್ಯೂ ಆಯ್ತು. ಐ ಅಂತಂದ್ರೆ ಕರೆಂಟ್ ನ ಡೈಮೆನ್ಷನ್ ಅನ್ನ ನಾವು ಕ್ಯಾಪಿಟಲ್ ಎ ನಿಂದ ಡಿನೋಟ್ ಮಾಡ್ಕೋತೀವಿ, ಓಕೆನಾ. ಅದೇ ರೀತಿ ಟಿ ಅಂತಂದ್ರೆ ಟೈಮ್ ನ ಡೈಮೆನ್ಷನ್ ಏನು? ಕ್ಯಾಪಿಟಲ್ ಟಿ, ಓಕೆನಾ. ಅದೇ ರೀತಿ ಇಲ್ಲಿ ಚಾರ್ಜ್ ನ ಡೈಮೆನ್ಷನ್ ನಮಗೆ ಸಿಕ್ಕೋಗುತ್ತೆ. ವಾಟ್ ಇಸ್ ಚಾರ್ಜ್ ನ ಡೈಮೆನ್ಷನ್?
ಚಾರ್ಜ್ ನ ಡೈಮೆನ್ಷನ್ ಇಸ್ AT. ಓಕೆನಾ? ಸೊ ಇಲ್ಲಿ AT ಅಂತ ಬರೆಯೋಣ. ಈ ಕೆಳಗಡೆಗಿರೋ ಟಿ ಮೇಲ್ಗಡೆ ಹೋದಾಗ T⁻−1 ಆಗುತ್ತೆ. ಓಕೆ, ಕೆಳಗಡೆಗಿರೋ T⁻1 ಇತ್ತು, ಮೇಲ್ಗಡೆ ಹೋದಾಗ T⁻−1 ಆಗುತ್ತೆ. ಸೊ ಇಲ್ಲೇನಾಯ್ತು, T⁻−3 ಆಯ್ತು. ಕರೆಕ್ಟಾ? ಸೊ ಎ ಮೇಲ್ಗಡೆಗೆ ಹೋದಾಗ ಏನಾಯ್ತು, A⁻−1 ಆಯ್ತು. A⁻−1 ಆಯ್ತು. ಇದು ನಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈಮೆನ್ಷನಲ್ ಫಾರ್ಮುಲಾ. ಆಪ್ಷನ್ ಎಷ್ಟರಲ್ಲಿ ಕೊಟ್ಟಿದ್ದಾರೆ? ಆಪ್ಷನ್ T⁻−3 ಬರೋದು A⁻1 ಇದೆಯಾ? A⁻−1 ಇದೆ. ಓಕೆ, ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆನಾ? ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್, ಫೋರ್ಸ್ ಆಫ್ 2.25 ನ್ಯೂಟನ್ acts on a charge of 15 × 10⁻⁻4 ಕೂಲಮ್. ಒಂದು ಚಾರ್ಜ್ ಇದೆ, ಅದ್ರ ಮೇಲೆ 2.25 ನ್ಯೂಟನ್ ಫೋರ್ಸ್ ಆಕ್ಟ್ ಆಗ್ತದೆ. ಏನ್ ಕೊಟ್ಟಿದ್ದಾರೆ? ಫೋರ್ಸ್ ಕೊಟ್ಟಿದ್ದಾರೆ. ಫೋರ್ಸ್ ಇಸ್ ಈಕ್ವಲ್ ಟು 2.25 ನ್ಯೂಟನ್. ಚಾರ್ಜ್ ಎಷ್ಟಿದೆ? ಕ್ಯೂ ಎಷ್ಟಿದೆ? ಕ್ಯೂ ಇರೋದು 15 × 10⁻⁻4 ಕೂಲಮ್. 15 × 10⁻⁻4 ಕೂಲಮ್. ಓಕೆನಾ? ಸೊ ನಮ್ಗೆ ಏನ್ ಕೇಳ್ತಾ ಇದಾರೆ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತಂದ್ರೆ ಈ ಕೇಳ್ತಾ ಇದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕೇಳ್ತಾ ಇದಾರೆ. ಸೊ ಸಿಂಪಲ್ ಫಾರ್ಮುಲಾ ಹಾಕೋದು, ಲೆಕ್ಕ ಮಾಡೋದು. ಈಸ್ ಈಕ್ವಲ್ ಟು F/Q. F ಎಷ್ಟಿದೆ? 2.25 ಡಿವೈಡೆಡ್ ಬೈ Q ಎಷ್ಟಿದೆ? 15 × 10⁻⁻4 ಇದೆ. ಓಕೆನಾ? 10⁻⁻4 ಮೇಲ್ಗಡೆಗೆ ಹೋದ್ರೆ 10⁻4 ಆಗತ್ತೆ. ಓಕೆನಾ? ಇದು 10⁻4 ಆಗತ್ತೆ. 2.25 ಡಿವೈಡೆಡ್ ಬೈ 15 ಅನ್ನು ಮಾಡಿದ್ರೆ 0.15 ಸಿಗತ್ತೆ. ಓಕೆ, 0.15 ಸಿಗತ್ತೆ. 0.15 × 10⁻4 ಅಂತ ಕೊಟ್ಟಿದ್ದಾರೆ. ನಾವು ಇದು ಆಪ್ಷನ್ ಅಲ್ಲಿ ಇದೆಯಾ ನೋಡಿ? ಇಲ್ಲ, ಇದು ಆಪ್ಷನ್ ಅಲ್ಲಿ ಇಲ್ಲ. ಸೊ ಇದನ್ನ ನಾವು ಇನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆನಾ? ನಾನೀಗ ಏನ್ ಮಾಡ್ಕೋತೀನಿ ಅಂತಂದ್ರೆ, ನನ್ಗೆ ಇಲ್ಲೆಲ್ಲೂ 10 ಪವರ್ ಕೊಟ್ಟಿದಾರ? ಇಲ್ಲ, ಇಲ್ಲಿ ಆಪ್ಷನ್ ಅಲ್ಲಿ ಎಲ್ಲೂ 10 ಪವರ್ ನಲ್ಲಿ ಇಲ್ಲ. ಸೊ ನನ್ಗೆ 10 ಪವರ್ ಹೋಗೋ ರೀತಿಲಿ ಏನಾದ್ರು ಮಾಡ್ಕೋತೀನಿ. ಓಕೆ, ಇದು 10⁻0 ಆಗೋ ರೀತಿಲಿ ಮಾಡ್ಕೋತೀನಿ. ಸೊ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಯಾವಾಗ ಈ 10 ಪವರ್ ಅನ್ನೋದನ್ನ ಮೈನಸ್ ಆಗುತ್ತೆ, ನಾವ್ ಯಾವಾಗ ಪಾಯಿಂಟ್ ಅನ್ನ ರೈಟ್ ಸೈಡ್ ಶಿಫ್ಟ್ ಮಾಡ್ತಿರೋ ಆವಾಗ 10 ಪವರ್ ನಲ್ಲಿ ಏನಿದೆಯೋ ಅದು ಮೈನಸ್ ಆಗುತ್ತೆ. ಓಕೆನಾ? ಸೊ ನಾವೇನ್ ಮಾಡೋಣ, ಈ ಪಾಯಿಂಟ್ ಅನ್ನ, ಇದು 4 ಇದೆ ತಾನೆ, 10 ಪವರ್ 4 ಇದೆ ತಾನೆ. ಸೊ 4ಕ್ಕೆ 4 ಹೋಗ್ಬೇಕು ತಾನೆ. ಸೊ ನಾನೇನ್ ಮಾಡ್ತೀನಿ, ಇದನ್ನ 4 ಡಿಜಿಟ್ ಆ ಕಡೆ ತಗೋಗ್ತೀನಿ. ಓಕೆನಾ? ಸೊ 1 ಡಿಜಿಟ್ ತಗೊಬಂದ್ರಿ ಇಲ್ಲಿ, 2 ಡಿಜಿಟ್ ತಗೊಬಂದ್ರಿ ಇಲ್ಲಿ, 3 ಡಿಜಿಟ್ ತಗೊಬಂದ್ರಿ ಇಲ್ಲಿ, 4 ಡಿಜಿಟ್ ತಗೊಬಂದ್ರಿ ಇಲ್ಲಿ. ಸೊ 15,000 ಆಯ್ತು. ಓಕೆ, ಸಾರಿ 1500 ಆಯ್ತು. 1500 ನ್ಯೂಟನ್ ಪರ್ ಕೂಲಮ್. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಕ್ಯಾನ್ ಬ್ಯಾಲೆನ್ಸ್ ಅ ಚಾರ್ಜ್ಡ್ ಪಾರ್ಟಿಕಲ್. ಓಕೆ, ಅಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ, ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ಒಂದ್ಸಲ ಪ್ರಶ್ನೆ ಓದ್ಕೊಳ್ಳಿ. ಒಂದ್ ಚಾರ್ಜ್ ಇರುವಂತ ಪಾರ್ಟಿಕಲ್ ಇದೆ. ಓಕೆ, ಇದೊಂದು ವಸ್ತು ಇದೆ, ಇದಕ್ಕೆ ಒಂದ್ ಚಾರ್ಜ್ ಇರುವಂತ ಪಾರ್ಟಿಕಲ್ ಅಂತ ಅನ್ಕೊಳ್ಳಿ ನೀವು. ಓಕೆನಾ? ಈ ವಸ್ತು ಇದೆ, ಇದರ ಮಾಸ್ ಎಷ್ಟಿದೆ? ಇದರ ಮಾಸ್ ಇರೋದು ಅವ್ರು ಕೊಟ್ಟಿದ್ದಾರೆ 3.2 × 10⁻⁻27. 3.2 × 10⁻⁻27 kg ಇದೆ. ಓಕೆನಾ? ಇದರ ಮಾಸ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಮತ್ತೇನ್ ಕೊಟ್ಟಿದ್ದಾರೆ? ಈ ಚಾರ್ಜ್ಡ್ ಪಾರ್ಟಿಕಲ್ ನಲ್ಲಿ ಇರುವಂತ ಚಾರ್ಜ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಚಾರ್ಜ್ ಎಷ್ಟಿದೆಯಂತೆ? ಚಾರ್ಜ್ ಇರೋದು 1.6 × 10⁻⁻19. 1.6 × 10⁻⁻19 ಕೂಲಮ್ ಇದೆ. ಓಕೆನಾ? ಸೊ ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಏನೋ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ಸುಮ್ನೆ ನೀವು ಯಾವ್ದೋ ಒಂದು ವಸ್ತುನ ಹಿಂಗಿಟ್ಟು ಬಿಟ್ರೆ ಏನಾಗುತ್ತೆ, ಭೂಮಿ ಅದನ್ನ ಎಳ್ಕೊಳ್ಳುತ್ತೆ. ರೈಟ್, ಅದನ್ನ ಕೆಳಗಡೆಗೆ ಎಳ್ಕೊಳ್ಳುತ್ತೆ. ಎಷ್ಟು ಫೋರ್ಸ್ ಹಾಕಿ ಎಳ್ಕೊಳ್ಳುತ್ತೆ? ಮಾಸ್ ಇಂಟು ಎಕ್ಸಲರೇಷನ್, ಅಂದ್ರೆ mg ಫೋರ್ಸ್ ಹಾಕಿ ಅದು ಕೆಳಗಡೆಗೆ ಎಳ್ಕೊಳ್ಳುತ್ತೆ. ಹೌದಾನೆ? ಭೂಮಿ ಹಾಕೋ ಫೋರ್ಸ್ ಎಷ್ಟು? mg. ಓಕೆ, ಇಷ್ಟು ಫೋರ್ಸ್ ಹಾಕಿ ಭೂಮಿ ಕೆಳಗಡೆಗೆ ಎಳ್ಕೊಳ್ಳುತ್ತೆ. ಬಟ್ ಇಲ್ಲಿರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡ್ತಾ ಇದೆ ಅಂತೆ, ಈಗ ಭೂಮಿ ಹೀಗೆ ಎಳ್ಕೊಳ್ಳುತ್ತಲ್ವಾ, ಸುಮ್ನೆ ಬಿಟ್ರೆ ಭೂಮಿ ಎಳ್ಕೊಳ್ಳುತ್ತೆ. ಬಟ್ ಇಲ್ಲಿ ಏನೋ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಆ ಇಲೆಕ್ಟ್ರಿಕ್ ಫೀಲ್ಡ್ ಈ ವಸ್ತುವನ್ನ ಕೆಳಗೆ ಬೀಳದೆ ಇರೋ ರೀತಿ ತಡಿತಾ ಇದೆ, ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತೆ. ಕ್ವೆಶ್ಚನ್ ಅಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ ತಾನೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ, ಕೆಳಗೆ ಬೀಳದೆ ಇರೋ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಆಕ್ಚುಲಿ ಏನ್ ಮಾಡ್ತಾ ಇದೆ, ಈ ಚಾರ್ಜ್ ಬೀಳಬಾರದು ಅಂತ ಮೇಲ್ಮುಖವಾಗಿ ಎಷ್ಟು ಫೋರ್ಸ್ ಅನ್ನ ಭೂಮಿ ಹಾಕ್ತಾ ಇದೆಯೋ ಅಷ್ಟೇ ಫೋರ್ಸ್ ಅನ್ನ ಈ ಚಾರ್ಜ್ ಕೂಡ ಹಾಕ್ತಾ ಇದೆ. ರೈಟಾ? ಸೊ ಭೂಮಿ ಹಾಕ್ತಾ ಇರುವಷ್ಟೇ ಫೋರ್ಸ್ ಇಲೆಕ್ಟ್ರಿಕ್ ಫೀಲ್ಡ್ ಕೂಡ ಹಾಕ್ತಾ ಇರೋ ಹಾಗಾಯ್ತು. ಸೊ ಭೂಮಿ ಹಾಕ್ತಾ ಇರೋ ಫೋರ್ಸ್ ಎಷ್ಟು ಅಂತ ನಾವು ಕಂಡಿಡ್ಕೊಂಡ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಹಾಕ್ತಾ ಇರುವಂತ ಫೋರ್ಸ್ ಅನ್ನ ನಾವು ಈಸಿಯಾಗಿ ಕಂಡಿಡ್ಕೋಬಹುದು. ಸೊ ಭೂಮಿ ಹಾಕ್ತಾ ಇರುವಷ್ಟು ಫೋರ್ಸ್ ಎಷ್ಟು? mg. m ಎಷ್ಟಿದೆ? 3.2 × 10⁻⁻27. ಓಕೆನಾ? g ಅಂತಂದ್ರೆ ಎಷ್ಟು? g ಅಂತಂದ್ರೆ 9.8. ಓಕೆ, ಇವೆರಡನ್ನು ಮಾಡಿ ಇದು ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ 31.36 ಅಂತ ಸಿಕ್ತು. ಸೊ 31.36 ಅಂತ ಬರ್ಕೊಂಡೆ ಇಂಟು 10 ಪವರ್ ಎಷ್ಟಿತ್ತು ಅದನ್ನು ಇದಕ್ಕಿದ್ದಾಗ ಬರ್ಕೋತೀನಿ 10⁻⁻27. ಓಕೆನಾ? ಇಷ್ಟು ಫೋರ್ಸ್ ಕೆಳಗಡೆ ಭೂಮಿ ಹಾಕ್ತಾ ಇದೆ ಅಂದ್ರೆ
ಇಲ್ಲಿರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಕೂಡ ಮೇಲ್ಮುಖವಾಗಿ ಅಷ್ಟೇ ಫೋರ್ಸ್ ಅನ್ನು ಹಾಕುವ ಮೂಲಕ ಇದನ್ನ ಬ್ಯಾಲೆನ್ಸ್ ಮಾಡಿರುತ್ತೆ. ಸೊ ಫೋರ್ಸ್ ಎಷ್ಟಾದಂಗಾಯ್ತು ನಮ್ಗೆ? ಫೋರ್ಸ್ ಇಷ್ಟಾದಂಗಾಯ್ತು. ಸೊ ಫೋರ್ಸ್ ಗೊತ್ತು ನಮ್ಗೆ, ಚಾರ್ಜ್ ಗೊತ್ತು. ಹಾಗಾದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನು ಹೇಗೆ ಕಂಡುಹಿಡಿತೀರಾ? ಸಿಂಪಲ್ ಫಾರ್ಮುಲಾ ಈಸ್ ಈಕ್ವಲ್ ಟು ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಫೋರ್ಸ್ ಎಷ್ಟಿದೆ? ಫೋರ್ಸ್ ಇರೋದು 31.36. ಸುಮ್ನೆ ನೋಡ್ತಾ ಇದ್ರಾಯ್ತಾ? ಈ ಲೆಕ್ಕ ಮತ್ ನಾ ಕಂಟಿನ್ಯೂ ಮಾಡೋನಲ್ಲ. ಈ ಕ್ಯಾಲ್ಕುಲೇಷನ್ ಏನಿದೆಯೋ ಅದನ್ನ ನೀವೇ ಮಾಡಿ, ಏನ್ ಆನ್ಸರ್ ಬಂತು ಅಂತ ಕಮೆಂಟ್ ಮಾಡಿ. ಸರಿಯಾದ ಆನ್ಸರಿಗೆ ನಾನ್ ಕೊಡ್ತೀನಿ ಹಾರ್ಟು, ಆನ್ಸರ್ ರಾಂಗ್ ಇದ್ರೆ ನಿಮಗ್ ನೀವೇ ಕೊಟ್ಕೊಳ್ಳಿ ಪೆಟ್ಟು. ಈಗ ಒಂದು ಕ್ವೆಶನ್ ಬಂದಿದೆ ನೋಡಿ, ನಿಮಗೆ ಬೋರ್ಡ್ ಎಕ್ಸಾಮ್ ನಲ್ಲೆಲ್ಲ ಇಂಥದೇ ಕ್ವೆಶನ್ ಬರುದು ಆಯ್ತಾ. ಇದೇ ರೀತಿ ಸಿಂಪಲ್ ಕ್ವಶನ್ಸ್ ಬರ್ತವೆ, ಬಟ್ ಜಾಸ್ತಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಜಾಸ್ತಿ ಕಷ್ಟ ಪಡಬೇಕು, ಆ ರೀತಿ ಕ್ವಶನ್ಸ್ ಬರ್ತವೆ. ಓಕೆನಾ? ಸೊ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಏನಪ್ಪಾ ಅಂತಂದ್ರೆ ಒಂದು ಸ್ಕ್ವೇರ್ ಇದೆ ಅಂತೆ. ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಕ್ವಶನ್ ಓದ್ಕೊಳ್ಳಿ. ಒಂದು ಸ್ಕ್ವೇರ್ ಇದೆ ಅಂತೆ. ಆ ಸ್ಕ್ವೇರ್ ನ 3 ಮೂಲೆಗಳಲ್ಲಿ, ಇದೊಂದು ಮೂಲೆ, ಇದೊಂದು ಮೂಲೆ, ಇದೊಂದು ಮೂಲೆ, 3 ಮೂಲೆಗಳಲ್ಲಿ 4 ಮೈಕ್ರೋಕೂಲಮ್ ತಾನೇ ಅದು? ಎಸ್, 4 ನ್ಯಾನೋಕೂಲಮ್. ಓಕೆ, 4 ನ್ಯಾನೋಕೂಲಮ್. ನ್ಯಾನೋ ಅಂತಂದ್ರೆ 10⁻⁹. ಓಕೆ, 10⁻⁹, 4 × 10⁻⁹, 4 ನ್ಯಾನೋಕೂಲಮ್ ನಷ್ಟು ಚಾರ್ಜ್ ಅನ್ನ ಇಟ್ಕೊಂಡಿದ್ದಾರೆ. ಇಲ್ಲೂ 4 ನ್ಯಾನೋಕೂಲಮ್, ಇಲ್ಲೂ 4 ನ್ಯಾನೋಕೂಲಮ್. ಓಕೆ, 3 ಕಡೆ 4 ನ್ಯಾನೋಕೂಲಮ್ ಚಾರ್ಜ್ ಅನ್ನು ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಇದೆಯಲ್ವಾ ಸ್ಕ್ವೇರ್ ನಲ್ಲಿ, ಆ ಪಾಯಿಂಟ್ ನಲ್ಲಿ ಏನು ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಟೋಟಲ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅವರು ಕೇಳ್ತಾ ಇದ್ದಾರೆ. ಓಕೆ, ಸೊ ನಾವೇನ್ ಮಾಡ್ಬೇಕು? ಮೊದಲು ಈ ಚಾರ್ಜ್ ನಿಂದ ಇಲ್ಲೇನ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕಂಡಿಡ್ಕೋಬೇಕು. ಅದಾದ್ಮೇಲೆ ಈ ಚಾರ್ಜ್ ನಿಂದ ಇಲ್ಲೇನ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕಂಡಿಡ್ಕೋಬೇಕು. ಅದಾದ್ಮೇಲೆ ಈ ಚಾರ್ಜ್ ನಿಂದ ಇಲ್ಲೇನ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದನ್ನ ಕಂಡಿಡ್ಕೋಬೇಕು. ಆಮೇಲೆ 3 ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಆಡ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಸಿಕ್ಕೋಗುತ್ತೆ. ಓಕೆನಾ? ಇಲೆಕ್ಟ್ರಿಕ್ ಫೀಲ್ಡ್ ಗೆ ಏನ್ ಫಾರ್ಮುಲಾ ಆಗಿತ್ತು? ಇಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಫೋರ್ಸ್ ಪರ್ ಯೂನಿಟ್ ಚಾರ್ಜ್, ಇದೊಂದು ಫಾರ್ಮುಲಾ ಇತ್ತು. ಮತ್ತೊಂದು ಫಾರ್ಮುಲಾ ಏನಿತ್ತು ಇಲೆಕ್ಟ್ರಿಕ್ ಫೀಲ್ಡ್ ಗೆ? 1/4πε0 ಇಂಟು Q ಡಿವೈಡೆಡ್ ಬೈ R² ಅಂತ ಇತ್ತು. ಹೌದಾ? ಸೊ ಈ 2 ಫಾರ್ಮುಲಾ ಇತ್ತು. ಮೇಲಿನ ಫಾರ್ಮುಲಾನ ನಾವು ಈ ಕ್ವೆಶ್ಚನ್ ಅಲ್ಲಿ ಹಾಕಬಹುದಾ? ಸಾಧ್ಯನೇ ಇಲ್ಲ ಹಾಕೊಳ್ಳಕ್ಕೆ. ಯಾಕೆ? ಅವ್ರು ಫೋರ್ಸ್ ಅನ್ನು ಕೊಟ್ಟಿಲ್ಲ, ಮತ್ತೆ ಇಲ್ಲಿ ಇಡಬೇಕಾದಂತ ಟೆಸ್ಟ್ ಚಾರ್ಜ್ ಅನ್ನು ಕೊಟ್ಟಿಲ್ಲ. ಸೊ ನಾವು ಇದನ್ನ ಹಾಕೊಳ್ಳಕ್ಕಂತೂ ಸಾಧ್ಯನೇ ಇಲ್ಲ. ಈ ಫಾರ್ಮುಲಾ ಯೂಸ್ ಮಾಡಕ್ ಆಗಲ್ಲ, ಇದನ್ನೇ ಯೂಸ್ ಮಾಡ್ಬೇಕಾಯ್ತು. ಓಕೆನಾ? ಸೊ ಇದನ್ನ ಯೂಸ್ ಮಾಡ್ಬೇಕಂತಂದ್ರೆ ನಮ್ಗೆ ಡಿಸ್ಟೆನ್ಸ್ ಗೊತ್ತಿರ್ಬೇಕು. ಡಿಸ್ಟೆನ್ಸ್ ಅವ್ರು ಕೊಟ್ಟಿರ್ತಾನೆ. ಸ್ಕ್ವೇರ್ ನ ಸೈಡ್ ಎಷ್ಟಿದೆ ಅಂತೆ? ಸೈಡ್ 2 ಸೆಂಟಿಮೀಟರ್ ಇದೆ ಅಂತೆ. ಸೊ ಈ ಡಿಸ್ಟೆನ್ಸ್ ಎಷ್ಟಿದೆ? 2 ಸೆಂಟಿಮೀಟರ್. ಇದೆಷ್ಟಿದೆ? 2 ಸೆಂಟಿಮೀಟರ್. ಇದೆಷ್ಟಿದೆ? 2 ಸೆಂಟಿಮೀಟರ್. ಇದೆಷ್ಟಿದೆ? 2 ಸೆಂಟಿಮೀಟರ್. ಓಕೆ, ಸೊ ಅವ್ರು ನಮ್ಗೆ ಡಿಸ್ಟೆನ್ಸ್ ಎಲ್ಲ ಸಿಗತ್ತೆ ನಮ್ಗೆ. ಅದನ್ನ ಕಂಡಿಟ್ಕೊಂಡ್ರೆ ಆಯ್ತು. ಈಗ ಮೊದಲು ಈ ಪಾಯಿಂಟ್ ನಿಂದ ಇಲ್ಲಿ ಏನಿದೆಯೋ ಅದನ್ನ ಕಂಡಿಟ್ಕೊಳ್ಳುವ. ಮೊದಲು ನಾವು ಹೆಸರು ಕೊಟ್ಕೊಳ್ಳುವ. ಓಕೆ, A B C D ಅಂತ ಹೆಸರು ಕೊಟ್ಕೊಳ್ಳುವ. ಓಕೆ, ಎ ಪಾಯಿಂಟ್ ನಲ್ಲಿ ಇರೋ ಚಾರ್ಜ್ ನಿಂದ ಇಲ್ಲೇನ್ ಇಲೆಕ್ಟ್ರಿಕ್ ಫೀಲ್ಡ್ ಆಗ್ತಾ ಇದೆಯೋ ಅದನ್ನ ಕಂಡಿಟ್ಕೊಳ್ಳುವ. ನಾ ಅದಕ್ಕೆ EA ಅಂತ ಕರ್ಕೊಳ್ತೇವೆ. ಓಕೆನಾ? ಈ ಫಾರ್ಮುಲಾ ಏನ್ ಇಲೆಕ್ಟ್ರಿಕ್ ಫೀಲ್ಡ್ ಗೆ? 1/4πε0. 1/4πε0 ಅಂತಂದ್ರೆ 9 × 10⁻⁹. ಓಕೆನಾ? ಇದರ ವ್ಯಾಲ್ಯೂ 9 × 10⁻⁹. ಅದನ್ನ ಬರ್ಕೊಂಡು ನೆಕ್ಸ್ಟ್ ಇರೋದು Q. Q ಎಷ್ಟಿದೆ? Q ಇರೋದು 4 ನ್ಯಾನೋಕೂಲಮ್. 4 ನ್ಯಾನೋಕೂಲಮ್ ಅಂತಂದ್ರೆ 4 ನ್ಯಾನೋ ಅಂತಂದ್ರೆ 10⁻⁹ ಕೂಲಮ್. ಓಕೆನಾ? ಡಿವೈಡೆಡ್ ಬೈ R². R ಅಂತಂದ್ರೆ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ. 2 ಸೆಂಟಿ ಅಂತಂದ್ರೆ 10⁻⁻². ಇದರ ಸ್ಕ್ವೇರ್, 2 ಸೆಂಟಿಮೀಟರ್ ನ ಸ್ಕ್ವೇರ್. ಓಕೆ, ಸೊ ಇದನ್ನ ನಾವು ಸಾಲ್ವ್ ಮಾಡ್ಕೊಂಡ್ರೆ ಏನಾಗತ್ತೆ ಇಲ್ಲಿ? ಫಸ್ಟ್ ಆಫ್ ಆಲ್ ಇಲ್ಲಿರುವಂತ 10⁻⁹, 10⁻⁻9 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆಗೆ ಏನ್ ಬರುತ್ತೆ ನೋಡಿ? ಕೆಳಗಡೆಗೆ 2² ಎಷ್ಟಿದೆಯಪ್ಪ? 2² ಅಂತಂದ್ರೆ 4. ಓಕೆನಾ? 2² ಅಂತಂದ್ರೆ 4 ಆಯ್ತು. 10⁻⁻2 ಅದ್ರ ಸ್ಕ್ವೇರ್ ಆಯ್ತು, 10⁻⁻4 ಆಯ್ತು. ಓಕೆನಾ? 10⁻⁻4 ಆಯ್ತು. ಇಲ್ಲಿ 10⁻⁻4 ಆಯ್ತು. ಓಕೆನಾ? ಸೊ ಇಲ್ಲಿರುವಂತ 4, ಇಲ್ಲಿರುವಂತ 4 ಕ್ಯಾನ್ಸಲ್. ಇಲ್ಲಿ ಏನ್ ಉಳ್ಕೊಂಡಿದೆ? ಮೇಲ್ಗಡೆ ಉಳ್ಕೊಂಡಿರೋದು 9, ಕೆಳಗಡೆಗೆ ಉಳ್ಕೊಂಡಿರೋದು -4. -4 ಮೇಲ್ಗಡೆ ಬಂದಾಗ ಏನಾಗುತ್ತೆ? +4 ಆಗುತ್ತೆ. 9 × 10⁻⁴ ಆಯ್ತು. 4 SI ಯೂನಿಟ್ ಏನು? ನ್ಯೂಟನ್ ಪರ್ ಕೂಲಮ್. ನ್ಯೂಟನ್ ಪರ್ ಕೂಲಮ್. ಓಕೆನಾ? ಅದೇ ರೀತಿ ಈ ಸಿ ನೋಡಿ, ಈ ಸಿ ಅನ್ನು ಅಬ್ಸರ್ವ್ ಮಾಡಿ. ಈ ಸಿ ನಲ್ಲಿ ಏನಾಗುತ್ತೆ? ಈ ಸಿ ನಲ್ಲೂ ಸೇಮ್ ಕ್ಯಾಲ್ಕುಲೇಷನ್, ಸೇಮ್ ಇದಾಗುತ್ತೆ. ಸೊ ಈ ಸಿ ನಲ್ಲಿ ನಮ್ಗೆ ಸಿಗುವಂತದ್ದು ಕೂಡ ಸೇಮ್ ಇರುತ್ತೆ. ಓಕೆನಾ? ಯಾಕಂದ್ರೆ ಇದ್ರಲ್ಲಿರೋ ಚಾರ್ಜ್ ಕೂಡ ಸೇಮ್ ಇದೆ. ಇಲ್ಲಿ ಎಷ್ಟಿತ್ತು ಚಾರ್ಜ್? 4 ನ್ಯಾನೋಕೂಲಮ್ ಇತ್ತು. ಇಲ್ಲಿ ಕೂಡ 4 ನ್ಯಾನೋಕೂಲಮ್ ಇದೆ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಿತ್ತು? 2 ಸೆಂಟಿಮೀಟರ್ ಇತ್ತು. ಇಲ್ಲಿ ಕೂಡ ಡಿಸ್ಟೆನ್ಸ್ 2 ಸೆಂಟಿಮೀಟರ್ ಇದೆ. ಸೊ ಆಬ್ವಿಯಸ್ಲಿ ಇಲ್ಲಿಂದ ಏನಾಗಬೇಕಾಯ್ತು? ಇಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರಬೇಕಾಯ್ತು. ಚಾರ್ಜು ಡಿಸ್ಟೆನ್ಸ್ ಎರಡು ಸೇಮ್ ಇದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಬರಬೇಡ. ಅದೇ ಕಾಮನ್ ಸೆನ್ಸ್ ಇಲ್ಲಿ. ಓಕೆನಾ? ಸೊ ಇಲೆಕ್ಟ್ರಿಕ್ ಫೀಲ್ಡ್ ಕೆಳಗಡೆ ಏನ್ ಬರುತ್ತೆ? 9 × 10⁻⁴ ಬರುತ್ತೆ. ಈಗ ಇದು ಒಂದು ಕಂಡು ಹಿಡಿಯೋದು ಬಾಕಿ ಉಂಟಲ್ವಾ? ನಾವು ಈ ಬಿ ಒಂದು ಕಂಡು ಹಿಡಿಯೋದು ಬಾಕಿ ಉಂಟು.
ಇ ಬಿ ಅನ್ನು ಒಂದು ಕಂಡುಹಿಡಿಯೋದು ಬಾಕಿ ಉಂಟು, ಅದನ್ನು ಕಂಡುಹಿಡ್ಕೊಳ್ವಾ. ಕಂಡುಹಿಡ್ಕೋಬೇಕಂದ್ರೆ ಫಾರ್ಮುಲಾ ಏನಪ್ಪಾ, ಇ ಬಿ ಇಸ್ ಈಕ್ವಲ್ ಟು 1/4πε0. 1/4πε0 ಅಂತಂದ್ರೆ 9 × 10⁻9 ಇಂಟು ಕ್ಯೂ ಎಷ್ಟಿದೆ, 4 ನ್ಯಾನೋ ಕೂಲಮ್ ಇದೆ. 4 ನ್ಯಾನೋ ಕೂಲಮ್ ಅಂತಂದ್ರೆ 4 ನ್ಯಾನೋ ಅಂತಂದ್ರೆ 10⁻−9 ಕೂಲಮ್. ಓಕೆನಾ, ಡಿವೈಡೆಡ್ ಬೈ r². r ಅಂತಂದ್ರೆ ನಾವು ಈ ಡಿಸ್ಟೆನ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕು. ಹೌದಾ, ಈ ಡಿಸ್ಟೆನ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕು. ಅರೆ ಈ ಡಿಸ್ಟೆನ್ಸ್ ಅನ್ನು ಕೊಡ್ಲೇ ಇಲ್ಲಲ್ಲ ಮರಯ್ಯ, ಅದೇನ್ ಕಂಡುಹಿಡಿಯೋದು? ತುಂಬಾ ಸಿಂಪಲ್. ಇದು ಒಂದು ಸ್ಕ್ವೇರ್ ತಾನೆ. ಸೊ ಈ ಆಂಗಲ್ ಎಷ್ಟಿರುತ್ತೆ, ಈ ಆಂಗಲ್ ಆಬ್ವಿಯಸ್ಲಿ 90 ಡಿಗ್ರಿ ಇರುತ್ತೆ. ಸೊ ಈ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಆಗ್ಬೇಕಾಯ್ತು, ರೈಟ್ ಆಂಗಲ್ ಟ್ರಯಾಂಗಲ್ ಅಥವಾ ಲಂಬ ಕೋನ ತ್ರಿಭುಜ ಆಗಿರ್ಬೇಕಾಯ್ತು. ಒಂದು ಲಂಬ ಕೋನ ತ್ರಿಭುಜದಲ್ಲಿ ನಮ್ಗೆ ಈ ಸೈಡ್ ಗೊತ್ತು, ಈ ಸೈಡ್ ಗೊತ್ತು. ಹಾಗಾದ್ರೆ ಈ ಸೈಡ್ ಕಂಡುಹಿಡಿಯೋದೇನ್ ದೊಡ್ಡ ವಿಷಯವಾ? ಅಲ್ಲ ತಾನೆ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದರ ಸ್ಕ್ವೇರ್ ಪ್ಲಸ್ ಇದರ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದರ ಸ್ಕ್ವೇರ್. ಹೌದಾ, ಆಯ್ತಾ? ಪೈಥಾಗೋರಸ್ ಪ್ರಮೇಯ ಇಷ್ಟಾಯ್ತು. ಇದ್ರ ಪ್ರಕಾರ ಹೋದ್ರೆ ಬಿ ಸಿ ಸ್ಕ್ವೇರ್ ಎಷ್ಟಿದೆ, ಬಿ ಸಿ ಸ್ಕ್ವೇರ್ ಇರೋದು 2 ಸೆಂಟಿಮೀಟರ್ ನ ಸ್ಕ್ವೇರ್. ಸೆಂಟಿ ಅಂತಂದ್ರೆ 10⁻−2 ಇದರ ಸ್ಕ್ವೇರ್ ಪ್ಲಸ್ ಇಲ್ಲೂ ಅಷ್ಟೇ ಇದೆ 2 ಸೆಂಟಿ ಅಂತಂದ್ರೆ 10⁻−2 ಇದರ ಸ್ಕ್ವೇರ್. ಓಕೆ, ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ನಮ್ಗೆ ಸಿಗುತ್ತೆ, ಬಿ ಡಿ ಸ್ಕ್ವೇರ್ ಸಿಗುತ್ತೆ. ಇದರ ವ್ಯಾಲ್ಯೂ ಏನ್ ಬರುತ್ತೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಸ್ಕ್ವೇರ್ ಎಷ್ಟು, 2 ಸ್ಕ್ವೇರ್ 4 ಇಂಟು 10⁻−2 ಸ್ಕ್ವೇರ್ ಎಷ್ಟು, 10⁻−2 ಸ್ಕ್ವೇರ್ 10⁻−4. ಓಕೆ, ಸೊ ಇಲ್ಲೂ ಕೂಡ 4 ಇಂಟು 10⁻−4 ಬರುತ್ತೆ ಇದು ಕೂಡ. ಓಕೆನಾ, ಸೊ ಈಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್, ಬಿ ಡಿ ಸ್ಕ್ವೇರ್. ಹೌದಾ, ನಮ್ಗೆ ಡಿಸ್ಟೆನ್ಸ್ ನ ಸ್ಕ್ವೇರ್ ಎಷ್ಟು ಸಿಕ್ಕಿದೆ, 8 ಇಂಟು 10⁻−4 ಸಿಕ್ಕಿದೆ. ನೋಡಿ, ನಮ್ಗೆ ಬರೀ ಡಿಸ್ಟೆನ್ಸ್ ಸಿಕ್ಕಿಲ್ಲ, ಇಲ್ಲಿ ಡಿಸ್ಟೆನ್ಸ್ ನ ಸ್ಕ್ವೇರ್ ಸಿಕ್ಕಿದೆ. ನಾವು ಫಾರ್ಮುಲಾದಲ್ಲಿ ಏನ್ r² ಅಂತ ಬರ್ಕೋತಿದ್ದೀವೋ ಆ r² ಡಿಸ್ಟೆನ್ಸ್ ನ ಸ್ಕ್ವೇರ್ ನಮಗೆ ಡೈರೆಕ್ಟ್ ಆಗಿ ಸಿಕ್ಕೋಗಿದೆ. ಸೊ ನಾವು ಅದನ್ನೇ ಅಪ್ಲೈ ಮಾಡ್ತಾ ಇದೀವಿ, 8 ಇಂಟು 10⁻−4. ಓಕೆನಾ, ಇಲ್ಲಿ ಇದು ಸುಮ್ಮನೆ ಇದು ಕಚ್ಚಾ ಮಾಡ್ಕೊಂಡಿರೋದು ನಾನು ಕೆಳಗಡೆಗೆ. ಇದು ಜಸ್ಟ್ ಆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕೆ ಮಾಡ್ಕೊಂಡಿರೋದು. ನೀವು ಅದನ್ನ ಬೇಕಾದ್ರೆ ಪಕ್ಕದಲ್ಲಿ ಎಲ್ಲಾದ್ರೂ ಮಾಡಿ ತೋರಿಸಬಹುದು. ಓಕೆನಾ, ಸೊ ನಾವು ಮೇನ್ ಲೆಕ್ಕ ಇಲ್ಲೇ, ಈ ಮೇನ್ ಲೆಕ್ಕಕ್ಕೆ ವಾಪಸ್ ಬರೋಣ. 10⁻9 10⁻−9 ಕ್ಯಾನ್ಸಲ್, 4 1 4 4 2 8 9 ಡಿವೈಡೆಡ್ ಬೈ 2 9 ಭಾಗಿಸು 2 9ರ ಅರ್ಧ ಎಷ್ಟು 4.5. ಓಕೆನಾ, 4.5 ಇಂಟು ಈ 10⁻−4 ಇತ್ತಲ್ಲ ಮೇಲ್ಗಡೆ ಹೋದ್ರೆ 10⁻4 ಆಗುತ್ತೆ. ಓಕೆನಾ, ಈ ಅಂತಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ನ SI ಯೂನಿಟ್ ನ್ಯೂಟನ್ ಪರ್ ಕೂಲಮ್. ಕರೆಕ್ಟ್ ಆಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಈ ಎ ಈಗ ಹಿಂಗಿದೆ, ಈ ಸಿ ಹಿಂಗಿದೆ. ಓಕೆನಾ, ಈ ಎ ಮತ್ತು ಈ ಸಿ ಎರಡು ಈಕ್ವಲ್. ಸೊ ಈಗ ನಾವಿಲ್ಲಿ ಏನದು ಪ್ಯಾರಲೆಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಹಾಕಿದ್ರೆ ನಮ್ಗೆ ಈ ಎರಡರದು ನೆಟ್ ವೆಕ್ಟರ್ ಏನಿದೆಯೋ ಅದರ ಡೈರೆಕ್ಷನ್ ಹೆಂಗ್ ಸಿಗುತ್ತೆ ಅಂದ್ರೆ, ಇಲ್ಲಿ ನೋಡಿ, ಪ್ಯಾರಲೆಲೋಗ್ರಾಮ್ ಲಾ ಅಂದ್ರೇನು, ಹಿಂಗೊಂದು ವೆಕ್ಟರ್ ಇದೆಯಪ್ಪ, ಹಿಂಗೊಂದು ವೆಕ್ಟರ್ ಇದೆಯಪ್ಪ, ಇದು ವೆಕ್ಟರ್ ಎ, ಇದು ವೆಕ್ಟರ್ ಬಿ ಇದೆಯಪ್ಪ. ಸಪೋಸ್ ಈ ರೀತಿ ಇದ್ರೆ ನಾವು ಈ ಎರಡು ವೆಕ್ಟರ್ ಗಳನ್ನ ಆಡ್ ಮಾಡಿದಾಗ ನಮ್ಗೆ ಯಾವ ವೆಕ್ಟರ್ ಸಿಗತ್ತೋ ಆ ವೆಕ್ಟರ್, ಇದನ್ನ ನಾವು ಒಂದು ಇಮ್ಯಾಜಿನರಿ ಪ್ಯಾರಲೆಲೋಗ್ರಾಮ್ ಮಾಡ್ಕೊಂಡ್ರೆ ಇದೇನಿರುತ್ತಲ್ವ, ಇದು ಇದರ ಡಯಾಗ್ನಲ್ ಏನಿರುತ್ತಲ್ವ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಓಕೆನಾ, ಈ ಎರಡು ವೆಕ್ಟರ್ ಗಳನ್ನ ಆಡ್ ಮಾಡ್ಕೋಬೇಕಂದ್ರೆ ಅದರ ಡಯಾಗ್ನಲ್ ಆಗಿರುತ್ತದು. ಓಕೆನಾ, ಸೊ ಈ ಎರಡು ವೆಕ್ಟರ್ ಗಳನ್ನ ಆಡ್ ಮಾಡ್ಕೋಬೇಕಂದ್ರೆ ಡಯಾಗ್ನಲ್ ಆಗಿರ್ಬೇಕಾಯ್ತು. ಹಿಂಗೆ ಈ ಎ ಹಿಂಗಿದೆ, ಇ ಬಿ ಹಿಂಗಿದೆ, ಎರಡು ಈಕ್ವಲ್ ಇದಾವೆ. ಸೊ ಅವೆರಡರ ಡಯಾಗ್ನಲ್ ಹೇಗೆ ಬರ್ಬೇಕಾಯ್ತು, ಎಕ್ಸಾಕ್ಟ್ಲಿ ಅದು ಈ ಬಿ ನ ಮೇಲ್ಗಡೆನೆ ಬರ್ಬೇಕಾಯ್ತು. ಓಕೆನಾ, ಬೇಕಾದ್ರೆ ಇಲ್ಲಿ ನೋಡ್ರು, ನಾವ್ ಆಡ್ ಮಾಡ್ಕೋತಾ ಇರೋದು ಈ ವೆಕ್ಟರ್ ಮತ್ತೆ ಈ ವೆಕ್ಟರ್, ಇದರ ಡಯಾಗ್ನಲ್ ತೆಗಿರಿ, ಇದ್ರ ಡಯಾಗ್ನಲ್ ತೆಗಿರಿ, ಯಾವ್ದ್ರ ಡೈರೆಕ್ಷನ್ ಸಿಕ್ತು ನಮ್ಗೆ ಎಕ್ಸಾಕ್ಟ್ಲಿ ಈ ಬಿ ನ ಡೈರೆಕ್ಷನ್ ಸಿಕ್ಕೋಯ್ತು. ಓಕೆನಾ, ಸೊ ಇದನ್ನ ತೆಗಿಯೋಣ ನಾವು. ಸಿಂಪ್ಲಿ ನಾವು ಎರಡು ವೆಕ್ಟರ್ಸ್ ನ ಆಡ್ ಮಾಡ್ತಾ ಇದೀವಿ. ಎರಡು ವೆಕ್ಟರ್ಸ್ ನ ಆಡ್ ಮಾಡ್ಬೇಕಾದ್ರೆ ಏನ್ ಫಾರ್ಮುಲಾ ಇತ್ತು, ಒಂದು ವೆಕ್ಟರ್ ಎ ಇನ್ನೊಂದು ವೆಕ್ಟರ್ ಬಿ ಇತ್ತು ಅಂತ ಇಟ್ಕೊಳ್ಳಿ. ಈಗ ಇದ್ರ ಫಾರ್ಮುಲಾ ಏನು, ಇವೆರಡನ್ನ ಆಡ್ ಮಾಡ್ಬೇಕಿದ್ರೆ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದ್ರೆ ಫಾರ್ಮುಲಾ a² ಪ್ಲಸ್ b² ಪ್ಲಸ್ 2ab cos θ. ಓಕೆನಾ, a² ಅಂದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ನ ಸ್ಕ್ವೇರ್, b² ಅಂದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ನ ಸ್ಕ್ವೇರ್, ಹಂಗೆ θ ಅಂದ್ರೆ ಈ ಎರಡು ವೆಕ್ಟರ್ ಗಳ ನಡುವೆ ಇರುವಂತ ಆಂಗಲ್. ಓಕೆನಾ, ಸೊ ಅದನ್ನ ಮಾಡ್ತಾ ಹೋಗೋಣ. ನಮ್ಗೆ ಏನ್ ಬೇಕು, ಆಕ್ಚುಲಿ ನಮಗ್ ಬೇಕಾಗಿರೋದು ಈ ವೆಕ್ಟರ್, ಈ ಎ ವೆಕ್ಟರ್ ಮತ್ತೆ ಈ ಸಿ ವೆಕ್ಟರ್ ಆಡ್ ಮಾಡಿದಾಗ ಏನ್ ಸಿಗುತ್ತೋ ಅದು. ಸೊ ನಾ ಅದನ್ನ ಜಸ್ಟ್ ಇ ಎ ಸಿ ಅಂತ ಡಿನೋಟ್ ಮಾಡ್ಕೊತೀನಿ, ಸುಮ್ನೆ ಇದನ್ನ ಹೆಸರು ಕೊಟ್ಕೊಂಡಿದ್ದು ಅಷ್ಟೇ. ಓಕೆನಾ, ಒಂದು ವೆಕ್ಟರ್ ಎ ಅಂದ್ರೆ ಒಂದು ವೆಕ್ಟರ್ ತಾನೆ, ಒಂದ್ ವೆಕ್ಟರ್ ಎಷ್ಟಿದೆ, ಇಷ್ಟಿದೆ, ಇನ್ನೊಂದು ವೆಕ್ಟರ್ ಎಷ್ಟಿದೆ, ಇಷ್ಟಿದೆ. ಅರೆ ಈ ಎರಡು ವೆಕ್ಟರ್ಗಳು ಸೇಮೇ ಇದೆ, ಹೌದಾ? ಸೊ ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಎರಡು ಸೇಮ್ ಆಗ್ಬೇಕಾಯ್ತು. ಸೊ ನಾ ಫಾರ್ಮುಲಾದಲ್ಲಿ ಒಂದು ಚಿಕ್ಕ ಚೇಂಜಸ್ ಮಾಡ್ಕೋತೀನಿ. ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಎರಡು ಸೇಮ್ ತಾನೆ. ಸೊ ಎಲ್ಲೆಲ್ಲಿ ಬಿ ಕಾಣ್ತಾ ಇದೆಯೋ ಅಲ್ಲಿ ನಾನು ಎ ಅಂತಾನೆ ಬರ್ಕೊಬಿಡ್ತೀನಿ. ಓಕೆನಾ, ಸೊ ಎರಡು ಕಡೆ ನಾನು ಎ ಅಂತಾನೆ ಬರ್ಕೊಂಡೆ. ಈಗ ಏನಾಗ್ಬೇಕಾಯ್ತು ಫಾರ್ಮುಲಾ, a² ಪ್ಲಸ್ a² ಮಾಡಿದ್ರೆ 2a² ಆಗ್ಬೇಕಾಯ್ತು ಇಲ್ಲಿ. ಹೌದಾ,
2a² ಆಗ್ಬೇಕಾಯ್ತು. ಅದೇ ರೀತಿ ಇಲ್ಲಿ a ಇಂಟು a ಮಾಡಿದ್ರೆ a² ಆಗ್ಬೇಕಾಯ್ತು. ಇಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ರಿ, ಇಲ್ಲೂ 2a² ಉಂಟು, ಇಲ್ಲೂ 2a² ಉಂಟು. ಸೊ ನಾ ಈ 2a² ಅನ್ನ ಕಾಮನ್ ತೆಕ್ಕೋತೀನಿ. ಓಕೆ, ಸೊ ಈ 2a² ಅನ್ನು ಕಾಮನ್ ತೆಕ್ಕೋಬಾದ್ರೆ ಏನಾಗ್ಬೇಕಾಯ್ತು, ನಮ್ ಈ ac 2² ಅನ್ನು ಕಾಮನ್ ತೆಕ್ಕೋಬಾರ್ದ್ರೆ 2a² ಕಾಮನ್ ತೆಗ್ದೆ. ಓಕೆನಾ, ಸೊ ಇಲ್ಲಿ ಫಸ್ಟ್ ಟರ್ಮ್ ಅಲ್ಲಿ ಏನು ಉಳಿತು, 1 ಅನ್ನೋದು ಉಳಿತು, ಪ್ಲಸ್ ಸೆಕೆಂಡ್ ಟರ್ಮ್ ಅಲ್ಲಿ ಏನು ಉಳಿತು, ಸೆಕೆಂಡ್ ಟರ್ಮ್ ಅಲ್ಲಿ ಕಾಸ್ ಥೀಟಾ ಅನ್ನೋದು ಉಳಿತು. ಓಕೆನಾ, ಇದು ನಾ ಮಾಡ್ಕೊಂಡ ಐಡಿಯಾ ಅಷ್ಟೇ. ನೀವು ನಿಮ್ಮ ಸ್ಟೈಲ್ ಅಲ್ಲೇ ಮ್ಯಾಥ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ನಾನು ಆದಷ್ಟು ಈಸಿ ಆಗ್ಲಿ ಅಂತ ನಾ ಈ ರೀತಿ ಸಾಲ್ವ್ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆನಾ, ಈಗ ಏನಿಲ್ಲ, ನೀವು ಜಸ್ಟ್ ಇದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂದೋಗುತ್ತೆ. ನೀವು ನಿಮ್ ಸ್ಟೈಲ್ ಅಲ್ಲಿ ಮಾಡಿ, ಪರವಾಗಿಲ್ಲ. ನಿಮ್ಗೆ ಇದು ಕನ್ಫ್ಯೂಸ್ ಆಯ್ತಾ, ನಿಮ್ಗೆ ಇದು ಅರ್ಥ ಆಗ್ಲಿಲ್ವಾ, ನೀವು ನಿಮ್ ಸ್ಟೈಲ್ ಅಲ್ಲಿ ಮಾಡಿ ಅಷ್ಟೇ. ಈಗ ನಾನು ನನ್ನ ಸ್ಟೈಲ್ ಅಲ್ಲಿ ಮಾಡ್ಕೋತಾ ಇದ್ದೀನಿ. ಎ ವ್ಯಾಲ್ಯೂ ಏನು, ಎ ಅಂದ್ರೆ ಯಾವ್ದೋ ಒಂದು ವೆಕ್ಟರ್ ತಾನೆ. ಯಾವ ವೆಕ್ಟರ್ ಇದೆ, 9 × 10⁴ ಇದೆ. ಸೊ ಎ ಜಾಗದಲ್ಲಿ 9 × 10⁴ ಅಂತ ಬರ್ಕೋತೀನಿ, ಅದರ ಸ್ಕ್ವೇರ್ ಇದೆ. ಮತ್ತೆ ಇಲ್ಲಿ ನನ್ಗೆ ಬಾಕಿ ಯಾವ್ದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡು, ಮತ್ತೊಂದು ವ್ಯಾಲ್ಯೂ ಇದೆ ಥೀಟಾ ಎಷ್ಟಾಗ್ಬೇಕಾಯ್ತು, ಎರಡು ವೆಕ್ಟರ್ಗಳ ನಡುವೆ ಈ ವೆಕ್ಟರ್ಗಳ ನಡುವೆ ಆಂಗಲ್ ಎಷ್ಟಿದೆ, 90 ಡಿಗ್ರಿ ಇಲ್ವಾ. ಸೊ ಥೀಟಾ ವ್ಯಾಲ್ಯೂ 90 ಡಿಗ್ರಿ ಆಗ್ಬೇಕಾಯ್ತು. ಸೊ ಕಾಸ್ 90 ಅಂತಂದ್ರೆ ಎಷ್ಟು, 0 ತಾನೆ. ಸೊ ಇಲ್ಲಿ 1 + 0, 1 + 0 ಅಂತಂದ್ರೆ ಎಷ್ಟಾಯ್ತು, 1 + 0 ಅಂತಂದ್ರೆ 1 ಆಯ್ತು. ಯಾವ್ದಾದ್ರು ಒಂದ್ ಸಂಖ್ಯೆಗೆ 1 ಇಂದ ಮಲ್ಟಿಪ್ಲೈ ಮಾಡ್ತಿದ್ಯಾ, ವ್ಯಾಲ್ಯೂ ಅಷ್ಟೇ ಇರುತ್ತೆ. ಸೊ 1 ಬರಿದೇ ಇರು ವ್ಯಾಲ್ಯೂ ಅಷ್ಟೇ. ಏನೇನು ಉಳ್ಕೊಂಡಿತ್ತು ಇಲ್ಲಿ, 2 ಇಂಟು ಇದ್ರದ್ದು ಸ್ಕ್ವೇರ್ ಇದೆ, ಹೌದಾ. ಸೊ ಇದ್ರ ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಗ್ಬೇಕಾಯ್ತು, ಈ AC ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ರೂಟ್ ತೆಗೆದ್ರೆ ಸ್ಕ್ವೇರ್ ರೂಟ್ ಆಫ್ 2, ಹೌದಾ. ಸೊ ಇದ್ರ ಸ್ಕ್ವೇರ್ ರೂಟ್ ತೆಗೆದ್ರೆ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗುತ್ತೆ. ಏನ್ ಉಳ್ಕೋತೋ ಅದನ್ನ ಬರ್ಕೊಳ್ಳಿ, 9 × 10⁴ ಆಯ್ತು. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈಗೇನೆ ಈ ಎ ಮತ್ತೆ ಈ ಸಿ ಅನ್ನು ಕೂಡಿಸ್ಕೊಂಡ್ರೆ ನಮ್ಗೆ ಈ ಡೈರೆಕ್ಷನ್ ಅಲ್ಲಿ ಸಿಕ್ತು. ಓಕೆ, ಮತ್ತೆ ಆಲ್ರೆಡಿ ಇ ಬಿ ಅದೇ ಡೈರೆಕ್ಷನ್ ಅಲ್ಲಿ ಇದೆ. ಈ ವೆಕ್ಟರ್ ಮತ್ತೆ ಇ ಬಿ ವೆಕ್ಟರ್ ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಆ ಎರಡನ್ನು ಆಡ್ ಮಾಡ್ಕೊಂಡ್ರೆ ನಮಗೆ ಈ ಪಾಯಿಂಟ್ ಅಲ್ಲಿರುವಂತ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ಕೋಗುತ್ತೆ. ಸೊ ಸಿಂಪಲ್ ಆಗಿ ಅದೇ ಕೆಲಸವನ್ನ ಮಾಡೋಣ. ಸೊ ಒಂದೇ ವೆಕ್ಟರ್ ಇದಾಯ್ತು. ಸೊ ಟೋಟಲ್ ವೆಕ್ಟರ್ ಅನ್ನ ನಾವು ಇ ಇಂದ ಕರೀವ ಅಥವಾ ಇ ನೆಟ್ ಅಂತ ಬರೀರಿ, ಏನಾದ್ರು ಬರೀರಿ. ಓಕೆ, ಇ ಇಸ್ ಈಕ್ವಲ್ ಟು ಇ ಎ ಸಿ ಪ್ಲಸ್ ಇ ಬಿ. ಓಕೆನಾ, ಯಾಕಂದ್ರೆ ಇವು ಎರಡು ಒಂದೇ ಡೈರೆಕ್ಷನ್ ಇದೆ. ಸೊ ನಾವು ವೆಕ್ಟರ್ ಅಡಿಷನ್ ಅನ್ನ ಮಾಡ್ಬೇಕಾದ್ರೆ ನಾವು ಅವೆರಡನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ಕೋಬಹುದು. ಇ ಎ ಸಿ ಎಷ್ಟಿದೆ, ಇಲ್ಲೇ ಬಂದಿತ್ತಲ್ವಾ ವ್ಯಾಲ್ಯೂ, √2 × 9 × 10⁴ 9 × 10⁴. ಇ ಎ ಸಿ ಬರ್ಕೊಂಡೆ ಪ್ಲಸ್ ಇ ಬಿ ಎಲ್ಲಿದೆ, ಇ ಬಿ ಇಲ್ಲೇ ಇದೆ. ಓಕೆನಾ, 4.5 × 10⁴ 4.5 × 10⁴. ಇದನ್ನ ನೀವು ಆರಾಮಾಗಿ ಕ್ಯಾಲ್ಕುಲೇಟರ್ ಲೆಕ್ಕ ಮಾಡಿದ್ರೆ ಮುಗ್ದೋಯ್ತು, ಮತ್ತೇನು ಇಲ್ಲ ಅಲ್ಲಿ ಆಕ್ಚುಲಿ, ಆಯ್ತಾ. ಸೊ ಇ ಇಸ್ ಈಕ್ವಲ್ ಟು ಇಷ್ಟಾಯ್ತು. ಈಗ ನಾವ್ ಏನ್ ಮಾಡುವ ಅಂತಂದ್ರೆ ಈ ಎರಡರಲ್ಲೂ ನಾವು 10⁴ ಅನ್ನ ಕಾಮನ್ ತೆಕ್ಕೊಳ್ಳೋಣ. ಸೊ ಇಲ್ಲೇನು ಉಳ್ಕೊಳ್ಳುತ್ತೆ, ಅವಾಗ ಇಲ್ಲೇನು ಉಳ್ಕೊಳ್ಳುತ್ತೆ ಅಂತಂದ್ರೆ √2 × 9 ಅನ್ನೋದು ಉಳ್ಕೊಳ್ಳುತ್ತೆ. ಓಕೆನಾ, ಪ್ಲಸ್ ಈ ಕಡೆಗೆ ಏನು ಉಳ್ಕೊಳ್ಳುತ್ತೆ, 4.5 ಅನ್ನೋದು ಉಳ್ಕೊಳ್ಳುತ್ತೆ. ಏನ್ ಕಾಮನ್ ತೆಗೆದಿದ್ವಿ ನಾವು, 10⁴ ಅನ್ನ ಕಾಮನ್ ತೆಗೆದಿದ್ವಿ. ಈಗ ಇದನ್ನ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಲೆಕ್ಕ ಮಾಡಿ. ಕ್ಯಾಲ್ಕುಲೇಟರ್ ಲೆಕ್ಕ ಮಾಡ್ಬೇಕಾದ್ರೆ ನಾವು ಮೊದ್ಲು ಏನ್ ಫಾಲೋ ಮಾಡ್ಬೇಕಿಲ್ಲಿ, ಮೊದ್ಲು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಫಸ್ಟ್ ಹೋಗಿ ಇವನ್ ಆಡ್ ಮಾಡ್ಕೊಂಡು ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡೋರೆ, ಮತ್ತೆ ಹಂಗೆಲ್ಲ ಮಾಡಬಾರ್ದು. ಓಕೆನಾ, √2 ನಿಮ್ಗೆ 1.4 ಸಮಥಿಂಗ್ ಬರುತ್ತೆ, 1.414 ಅಂತ ಬರುತ್ತೆ. ಓಕೆ, 1.414 ಅಂತ ಬರುತ್ತೆ. ಈ 1.414 × 9 ಮಾಡಿ, ಓಕೆ, ಅದಕ್ಕೆ ನೀವು 4.5 ಅನ್ನ ಆಡ್ ಮಾಡಿ. ಓಕೆನಾ, 4.5 ಒಟ್ಟು ನಿಮ್ಗೆ ಆನ್ಸರ್ ಬರೋದು 17.2 ಸಮಥಿಂಗ್ ಬರುತ್ತೆ. ಇಂಟು ಇಲ್ಲೆಷ್ಟಿದೆ, 10⁴ ಇದೆ. ಇಲೆಕ್ಟ್ರಿಕ್ ಫೀಲ್ಡ್ ನಾವು ಕಂಡು ಹಿಡ್ಕೊಂಡಿರೋದು, ಇಲೆಕ್ಟ್ರಿಕ್ ಫೀಲ್ಡ್ ನ SI ಯೂನಿಟ್ N/Coulomb. ನಮ್ಮ ಆನ್ಸರ್ ಮುಗಿದೋಯ್ತು. ಓಕೆನಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.